ಅಲ್ಲಿ ಒಂದು ಕತ್ಲ ರಾತ್ರಿ ಅಂತ ಒಂದು ನಡೀತೈತೆ ರೀ. ಆ ಕತ್ಲ ರಾತ್ರಿ ಕೆಲ್ಸಕ್ಕೆ ಒಗ್ಗಟ್ಟು ಇರ್ತೈತಿ. ಒಗ್ಗಟ್ಟಿದ್ದಾಗ ಕೊನೆ ಕತ್ಲ ರಾತ್ರಿ ಏನಾಗತ್ತೆ ಅದು ಹಾಗೆ ಆಗತ್ತೆ. ಇಲ್ಲಿ ಹೊಡೆದ ಮನೆ ಆಗಲಿ ಏನಾಗಲಿ BJP ಕಾರ್ಯಕರ್ತರು ಯಾವತ್ತು ಹೊಡೆಯಲ್ಲ. ಲೀಡ್ ಹೊಡಿಬೋದಷ್ಟೇ. ಕಾರ್ಯಕರ್ತರೆ ಪಕ್ಕ BJP ಹೊಡೆದವೆ. ಗೆದ್ದೇ ಗೆಲ್ತಾರೆ BJP ಕಡೆ. ಶ್ಯಾಮ್ನೂರ ಅಂತಂದೇಳಿ ಏನು ಅದೇ ಆಲದ ಮರಕ್ಕೆ ನೇಣಕ್ಕಾಗೋದಿಲ್ಲ. ದುಡ್ಡಿಂದ ಆಟ ಎಲ್ಲ ದುಡ್ಡು ಹಂಚಿ ಬಿಡ್ತಾರೆ. ದುಡ್ಡು ಕೊನೆ ಗಳಿಗೆ ದುಡ್ಡು ಎಲ್ಲರೂ ಇದು ಮಾಡಿದ ತಕ್ಷಣ ಏನು ಮಾಡ್ತಾರೆ, ಮತ್ತು ಜನ ಎಲ್ಲ ಆ ಇದಕ್ಕೂ ಇದಾಗ್ಬಿಡ್ತಾರೆ, ಮಳ್ಳಾಗ್ಬಿಡ್ತಾರೆ. ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟರೆ ಅವ್ರು ಅಭಿವೃದ್ಧಿ ಮಾಡ್ತಾರೆ, ಮಾಡಲ್ಲ. ಈ ಕ್ಷೇತ್ರದಲ್ಲಿ ಅಂತೂ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಸರ್. ನಾವಿದ್ದೀವಿ ಈಗ ದಕ್ಷಿಣ ಭಾಗದ ಮಹಾರಾಜಪೇಟೆಯಲ್ಲಿರುವಂತಹ ವಿಠಲ್ ಮಂದಿರ ಮುಂಭಾಗ. ಇಲ್ಲಿನ ಜನ ಯಾವ ನಾಯಕರಿಗೆ ಮಣೆ ಹಾಕ್ತಾರೆ ಕೇಳೋಣ ಬನ್ನಿ. ಉಪಚುನಾವಣೆ ಬರ್ತಿದೆ, ಯಾರು ಸೂಕ್ತ ಅಭ್ಯರ್ಥಿ ಈ ಭಾಗಕ್ಕೆ? ಈ ಭಾಗದಲ್ಲಿ ಸಮರ್ಥ ಅವ್ರಿಗೆ ಕೊಟ್ಟರೆ ಭಾಳ ಇದಾಗುತ್ತೆ. ಈಗ ಕಾಂಗ್ರೆಸ್ನಲ್ಲಿ ಈಗ 2 ಮನೆ ಆಗಿರೋವಂಥದ್ದು. ಒಂದು ಶಾಮನೂರು ಕುಟುಂಬಕ್ಕೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಮೀಟಿಂಗ್ ಮಾಡಿ ನಮಗೆ ಟಿಕೆಟ್ ಬೇಕು ಅಂತಿದ್ದಾರೆ. ಕೇಳ್ತಾರೆ, ಅವ್ರ ಇದೆ ಕೇಳ್ತಾರೆ. ಸಮರ್ಥ ಅವ್ರಿಗೆ ಕೊಟ್ಟರೆ ಗೆಲ್ಲೋ ಅಭ್ಯರ್ಥಿ ಗೆಲ್ತಾರೆ. BJP ತೊಗೊಂಡ್ರು, BJP ಒಡೆದ ಮನೆ ಆಗಿರೋದು ಸರ್. BJPಲಿ ಯಾರು ಆಗಬೇಕು ಅಂತ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ. ಕಾಂಗ್ರೆಸ್ ಒಂದು ವೇಳೆ ಶಾಮನೂರು ಮಂತನೇ ಟಿಕೆಟ್ ಸಿಗಲಿಲ್ಲ, ಮುಸ್ಲಿಮ್ಸ್ ಬಾಂಧವರಿಗೆ ಸಿಕ್ತು, ಅವಾಗ ನಿಮ್ಮ ಅಭಿಪ್ರಾಯ? ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಚುನಾವಣೆ ಬರ್ತಿದೆ, ದಾವಣಗೆರೆ ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆನಾ? ಯಾರು ಮುಂದಿನ ಸೂಕ್ತ ಅಭ್ಯರ್ಥಿ ಅಂತ? ಸೂಕ್ತ ಅಭ್ಯರ್ಥಿ ಇನ್ನೂ BJP ಅವರು ಇನ್ನು ಯಾರು ಘೋಷಣೆ ಮಾಡಿಲ್ಲ. ಕಾಂಗ್ರೆಸ್ಸಿಂದನೂ ಘೋಷಣೆ ಆಗಿಲ್ಲ. ಈಗ ಅಲ್ಪಸಂಖ್ಯಾತರು ಕೇಳ್ತಿದ್ದಾರೆ, ಇಷ್ಟು ಜನ ನಾವು ಇದ್ದಿಲ್ಲ, ಈಗ ನಮಗೆ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಬಟ್ ಈ ಹಿಡಿತದಲ್ಲಿರೋದು ಕಾಂಗ್ರೆಸ್ಸಿಂದ ಶಾಮನೂರು ಕುಟುಂಬದವರಿಗೆ ದಕ್ಷಿಣದಲ್ಲಿ ಹಿಡಿತಾ ಇರೋದು. ಬಹುಶಃ ಅವ್ರಿಗೆ ಕೊಟ್ರೆ ಅವ್ರ ಕುಟುಂಬದವ್ರು ಯಾರು ಕೊಟ್ಟರು ಆರಾಮಾಗಿ ಗೆಲ್ತಾರೆ. ಬೇರೆಯವ್ರಿಗೆ ಕೊಟ್ಟರೆ ಯಾಕೆ ನಿಭಾಯಿಸೋಕ್ಕಾಗಲ್ವಂತನಾ ದಕ್ಷಿಣನ? ಅವ್ರಿಗೆ ಗ್ರಿಪ್ ಸಿಕ್ಕೈತ್ರಿ. ಈಗ ಸತತವಾಗಿ ಗೆದ್ದಾರೆ. ಅವ್ರ ಕುಟುಂಬದ ಒಡನಾಟ ಭಾಳ ಇಟ್ಕೊಂಡಾರ ಅವರು. ಹಂಗಾಗಿ ಅವ್ರಿಗೆ ಭಾಳ ಒಲವು ಇರೋದು. ಸುಮಾರು 75% ಬೇಡ 80% ಮುಸ್ಲಿಮ್ನವರ ಓಟ್ ಇರೋದು ಇಲ್ಲಿ. ಯಾಕೆ ಮುಸ್ಲಿಮ್ಸ್ ಅವರಿಗೆ ಆಗಲ್ವಂತನ? ಅಲ್ಲಿ ಒಂದು ಕತ್ಲ ರಾತ್ರಿ ಅಂತ ಒಂದು ನಡೀತೈತೆ ರೀ. ಆ ಕತ್ಲ ರಾತ್ರಿ ಕೆಲ್ಸಕ್ಕೆ ಒಗ್ಗಟ್ಟು ಇರ್ತೈತಿ. ಒಗ್ಗಟ್ಟಿದ್ದಾಗ ಕೊನೆ ಕತ್ಲ ರಾತ್ರಿ ಏನಾಗತ್ತೆ ಅದು ಹಾಗೆ ಆಗತ್ತೆ. ಅವ್ರು ಹಿಂದೆಲ್ಲ ನಿಂತಾರೆ, ಅಲ್ಪಸಂಖ್ಯಾತ ಯಾರ್ಯಾರು ನಿಂತಲ್ಲಿ ಯಾರೂ ಗೆದ್ದಿಲ್ಲ. ಅವ್ರು ಅಂತಾರೆ ಅಷ್ಟೇ. ಒಂದು ಏನು ಮತ್ತು ಆಕಾಂಕ್ಷೆಗಳು ಕೇಳ್ತಾರೆ, ಕೇಳೋದಂತ ತಪ್ಪಿಲ್ಲ. ಕೊಟ್ಟರೆ ಗೆಲ್ಲಲ್ಲ, ಮತ್ತು ಕಾಂಗ್ರೆಸ್ಸೇ ಗೆಲ್ಲದು. ಒಂದು ವೇಳೆ ಈಗ BJP ಏನಾರ ಇದನ್ನೇ ಚಾಯ್ಸ್ ಮಾಡ್ಕೊಂಡು BJP ವಿನ್ ಆಯಿತು ಅಂದ್ರೆ, BJP ಯಾರಿಗಾರ ಅಧಿಕಾರ ಸಿಕ್ತು ಅಂದರೆ? ನೋಡ್ರಿ, ಉಪಚುನಾವಣೆಯಾಗ ಆಡಳಿತ ಇರೋ ಪಕ್ಷಗಳು ಗೆದ್ದಿರೋದು ಇತಿಹಾಸನೇ. ಯಾಕಂದರೆ ಜನ ಆಡಳಿತ ಇರೋ ಪಕ್ಷಕ್ಕೆ ಗೆಲ್ಸಿದ್ರೆ ಅಭಿವೃದ್ಧಿ ಕೆಲಸಗಳಾಗ್ತಾವೆ ಅಂತೇಳಿ ಇದು ಮಾಡೋದು. ವಿರೋಧ ಪಕ್ಷರಿಗೆ ಯೋಚನೆ ಮಾಡೋದು ಕಡಿಮೆನೇ ಅರ್ಥ ಆಗ್ತದೆ. ಹಂಗಾಗಿ ಕಾಂಗ್ರೆಸ್ಸಾಗೆಲ್ಲ ಚಾನ್ಸ್ ಭಾಳ ಐತಿ. ಈ BJP ಒಡೆದ ಮನೆ ಆಗಿದೆ, ಅದರಲ್ಲಿ 4 ಜನ ಇರೋದು. ಶ್ರೀನಿವಾಸ್ ದಾಸ್ ಕರಿಯಪ್ಪ, ಮತ್ತು ರಾಜನಹಳ್ಳಿ ಶಿವಕುಮಾರ್, ಯಶವಂತರಾವ್ ಜಾಧವ್ ಈಗ ಸುಮಾರು ಬಾರಿ ಸೋತಿದ್ದಾರೆ. ಅವರು ಅಜಯ್ ಕುಮಾರ್ ಸಹ ಮೊನ್ನೆ ಕಳೆದ ಬಾರಿ ಸೋತಿದ್ದಾರೆ. ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. BJP ಒಳಗೆ ಹೆಂಗೈತೆ ಅಂದರೆ ವಾಸ್ತವ ವಿಚಾರನೇ ಬೇರೆ ಐತೆ ರೀ. BJP ಒಳಗೆ ನಾವು ಅದನ್ನು ಎಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. BJP ಒಳಗೆ ಹೆಸರಿಗಷ್ಟೇ BJP. ನೀವು ಹೇಳ್ದಂಗಲ್ಲ ಒಡೆದ ಮನೆ ಅಂತನಲ್ಲ, ಮನೆ ಒಂದು 13 ಬಾಗ್ಲಾಗ್ಯವು ಏನ್ರಿ. ನಾವೆಲ್ಲ BJPಗೆ ಇದ್ದಾರೆ, ಹಂಗಾಗಿ ನಾವು ಹೊರ ಬಂದ್ಬಿಟ್ಟೇವೆ. ಈಗ ಮನೆ ಒಂದು 13 ಬಾಗ್ಲಾಗ್ಯವು. ಮನೆ ಒಂದು 3 ಬಾಗ್ಲು ಗಾದೆ, ಅದೇ 13 ಆಗ್ಯಾವ ಈಗ. ಅರ್ಥ ಹತ್ರ. ಈಗ ಮುಂಚೆ ಹಿಂದೆಲ್ಲ ಒಂದೇ ಕುಟುಂಬ ಅನ್ನೋ ಲೆಕ್ಕಾಚಾರದಾಗಿದ್ದು BJP. ಇವಾಗ ಹೆಂಗಂದರೆ ಒಬ್ಬರು ಲೀಡ್ರಿಗೆ ಒಂದು 20 ಜನ ಅವ್ರು. ಹಂಗಾಗಿ ಒಂದೊಂದು ಗುಂಪು ಅವ್ರದ್ದು ಗುಂಪುಗಾರಿಕೆ ಭಾಳ ಆಗೈತಿ. ಈಗಾದರೆ ಚುನಾವಣೆ ಗೆಲ್ಲೋದು ಹೇಗೆ ಅಂತ? ಚುನಾವಣೆ ಗೆಲ್ಲೋದಂದ್ರೆ ಅವೆಲ್ಲ ಕೆಲವೊಂದು ಬೇರೆ ಬೇರೆ ಮರ್ಮ ಇರ್ತಾವೆ ರೀ. ಅವನ್ನೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಮೀಡಿಯಾದವ್ರ ಮುಂದೆ. ಹಾಂ, ಈ ಭಾಗಕ್ಕೆ ಒಳಾರಿ ಅಂತ ಇರ್ತೈತಿ. ಈಗ ಡ್ಯಾಮಿಗೆ ನೀರು ಬರ್ತಾ ಇರ್ತೈತಿ ಮೇಲೆ, ಒಳಾರಿ ಒಂದು ಬೇರೆ ಇರ್ತೈತಿ. ಅರ್ಥ ಹತ್ರ. ಆ ಥರದ ಗುಪ್ತವಾಗಿ ನಡೆಯೋದು ಭಾಳ ಚುನಾವಣೆಗಳು, ಗುಪ್ತವಾಗಿ ನಡೆಯೋದು. ಹಂಗೆ ಅದೇ ಥರನೇ ನಡೀತೈತೆ ಚುನಾವಣೆ. ಈ ಭಾಗ ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆ ನಾ ಇಷ್ಟು ದಿನಗಳ ಕಾಲ? ಆಗೈತೆ, ಅಭಿವೃದ್ಧಿ ಆಗೈತೆ. ಸಿಮೆಂಟ್ ರೋಡ್ಗಳಾಗ್ಯಾವು, ಚರಂಡಿಗಳಾಗ್ಯಾವು, ಮತ್ತು ಎಲ್ಲ ಆಗ್ತಾವ್ರಿ. ಏನಾಗಲಿಲ್ಲಂಗೆ ಹಾಗೆ ಆಗ್ತಾವೆ. ಕೆಲವೊಬ್ಬರು ಮತ್ತು ಆಡಳಿತದವರು ನಾವು ಮಾಡೇವೆ ಅಂತಾರೆ, ವಿರೋಧ ಪಕ್ಷರು ಮಾಡಿಲ್ಲ ಅಂತಾರೆ. ಮತ್ತು ಅದೆಲ್ಲ ಪ್ರಕ್ರಿಯೆ ಯಾವಾಗಲೂ ಇದ್ದಿದ್ದಲ್ರಿ. ದಾವಣಗೆರೆಯಲ್ಲಿ ಒಂದು ಕೂಗಿರೋವಂಥದ್ದು, ಕುಟುಂಬ ರಾಜಕಾರಣ ಬೇಡ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ರಿ ಅನ್ನೋದೊಂದು ಕೂಗಿದೆ. ಅಲ್ಲ, ಕೂಗ್ತಾರೆ ಕೂಗರ್. ಮತ್ತು ಈಗ ಅವರು ನಮಗೆ ಅವಕಾಶ ಸಿಗಲಿ ಅಂತೇಳಿ ಕೂಗ್ತಾರೆ, ಇದು ಮಾಡ್ತಾರೆ. ಎಲ್ಲ ಕುಟುಂಬನೇ ರಾಜಕೀಯ. ಕುಟುಂಬ ರಾಜಕೀಯ ಬಿಟ್ಟರೆ ಏನು ನಡೆಯಲ್ಲ ರೀ ಇಲ್ಲಿ. ಈಗೆಲ್ಲ ಯಾರ ಕಡೆ ನೋಡಿದ್ರು ಕುಟುಂಬ ರಾಜಕೀಯ. ಎಲ್ಲ ಪಕ್ಷದಾಗೂ ಅದಾರೆ. ಅಪ್ಪ ಮಕ್ಕಳು ಮತ್ತು ಅದಪ್ಪ ಹಂಗೆ, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರು, ರೈತರ ಮಕ್ಕಳು ರೈತರು, ರಾಜಕಾರಣಿ ಮಕ್ಕಳು ರಾಜಕಾರಣಿಗಳೇ. ಸುಮ್ಮನೆ ಹೆಸರಿಗೆ ಅಷ್ಟೇ ಕುಟುಂಬ ಅಂತೆಲ್ಲ ಅದು ಕಂಟಿನ್ಯೂ ಆಗ್ತದೆ, ಮುಂದೆ ಆಗ್ತದೆ. ಇನ್ನು ಈಗ
ವಿನಯ್ ಕುಮಾರ್ ಸ್ವಾಭಿಮಾನಿ ಬಳಗದವರು ಅವರು ಸಹ ಈಗ BJP ಕಡೆಯಿಂದ ಅವರಿಗೆ ಒಂದು ಚಾನ್ಸ್ ಕೊಡಬಹುದು ಅಂತ ಅವಕಾಶಗಳಿದ್ದಾವೆ. ಒಂದು ವೇಳೆ ಅವ್ರಿಗೆ ಏನಾರು ಟಿಕೆಟ್ ಸಿಕ್ತು ಅಂದರೆ ಅವ್ರು ಯಾವ ಪಕ್ಷಕ್ಕೆ ಗುರುತಿಸಿಲ್ಲ ಅವ್ರು ಸ್ವಾಭಿಮಾನಿ ಬಳಗ ಅಂತ ಇಟ್ಕೊಂಡಾರ. ಬಟ್ ವ್ಯಕ್ತಿ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಜನದ ಅಭಿಪ್ರಾಯ ಚೆನ್ನಾಗೈತೆ ವ್ಯಕ್ತಿ ಬಗ್ಗೆ. ಆ ಮುಂದಿನ ನಡೆಯ ಮೇಲೆ ಆ ವ್ಯಕ್ತಿ ಡಿಪೆಂಡ್ ಆಗೈತೆ. ವ್ಯಕ್ತಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತೆ, ಯಾರ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಏನಿದಿಲ್ಲ. ಮತ್ತು ಯಾವ ಪಕ್ಷದಲ್ಲೂ ಗುರುತಿಸ್ಕೊಂಡಿಲ್ಲ ಇಲ್ಲಿ ಮಟನು. ವ್ಯಕ್ತಿ ಚೆನ್ನಾಗೈತೆ. ಓಕೆ ಸರ್, ಹೇಳಿ ಸರ್. ಹೇಳಿ ಸರ್, ಈಗ ದಕ್ಷಿಣ ಉಪಚುನಾವಣೆ ಬರ್ತಿದೆ, ಈ ಭಾಗ ಅಭಿವೃದ್ಧಿ ಆಗಿದೆನಾ? ಅಭಿವೃದ್ಧಿ ಆಗಿದೆ, ಸ್ವಲ್ಪ ಆಗಿದೆ, ಭಾಳ ಏನಾಗಿಲ್ಲ. ಆ ಕಡೆಗೆ ಭಾಳ ಅಭಿವೃದ್ಧಿ ಆಗಿರೋದು, ಈ ಕಡೆಗೆ ನಂತ ಅಭಿವೃದ್ಧಿ ಕಾಣ್ತಿಲ್ಲ. ಆದರೂ ಸತತವಾಗಿ ಕಾಂಗ್ರೆಸ್ ಇಲ್ಲಿ ಗೆತ್ತಂತ ಬಂತು. ಗೆಲ್ಲುತ್ತೆ ಬಿಡ್ರಿ, ಅದು ಶಾಮನೂರು ಕುಟುಂಬ ಎಲ್ಲಿವರೆಗೂ ಇರುತ್ತೋ ಅದು ಕಾಂಗ್ರೆಸ್ ಯಾವತ್ತೂ ಗೆದ್ದೇ ಗೆಲ್ಲುತ್ತೆ. ಬೇರೆಯವ್ರಿಗೆ ಕೊಟ್ಟರೆ ಅದು ಸೋಲಂತರೂ ಫಿಕ್ಸ್. ಈಗ ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಬೇಕಂತ ಕುಂತಿದ್ದಾರೆ. ಒಂದು ಕಡೆ ಶಾಮನೂರು ಕುಟುಂಬಕ್ಕೂ ಟಿಕೆಟ್ ಕೊಡಬೇಕು ಅನ್ನೋದು ಒಂದು ಕೂಗಿದೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಬರುತ್ತೆ, ಅದು ಯಾವ ಕಾರಣಕ್ಕೂ ಮುಸ್ಲಿಮಿಗೆ ಕೊಟ್ಟರೆ ಯಾವ ಕಾರಣಕ್ಕೂ ಇಲ್ಲಿ ಗೆಲ್ಲಲ್ಲ. ಒಂದು ವೇಳೆ ಅವ್ರೇನಾರು ಪಕ್ಷೇತರ ಅಭ್ಯರ್ಥಿಗಳಾದರೂ ಅವರಲ್ಲೇ ವೋಟ್ ಡಿವಿಡೇಷನ್, ಯಾಕಂದರೆ ಸುಮಾರು 85% ಅಷ್ಟು ಮುಸ್ಲಿಮ್ಸ್ ಮತದಾನ, ಅಂದರೆ ಏನು ಅಲ್ಪಸಂಖ್ಯಾತರ ವೋಟ್ಗಳು ಜಾಸ್ತಿ ಇರೋಂಥ ಭಾಗ ಇದು ದಕ್ಷಿಣ. ಒಂದು ವೇಳೆ ಅವ್ರೇನಾರ ಗೆಲ್ಲೋ ಚಾನ್ಸಸ್ ಇದೆನಾ? ಹೀಗೆ ಅದು ಯಾವ ಕಾರಣಕ್ಕೂ ಅವ್ರು ಗೆಲ್ಲಲ್ಲ. ಗೆದ್ದರೆ BJPಗೆ 100% ಗೆಲ್ಲೋ ಚಾನ್ಸ್ ಭಾಳ ಇದೆ. BJPಯಲ್ಲಿ ಒಡೆದ ಮನೆ ಆಗಿದೆ, A ಟೀಮು B ಟೀಮು ಆಗಿದೆ. ಅದರಲ್ಲಿ ಯಾರು ಆಕಾಂಕ್ಷೆ ಅಂತ? ಅಜಯ್ ಕುಮಾರ್ ಕೊಟ್ಟರೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಮದು. ಸರ್, ಈಗ ದಕ್ಷಿಣದ ಉಪಚುನಾವಣೆ ಈ ಭಾಗ ಅಭಿವೃದ್ಧಿ ಆಗಿದೆನಾ? ಹೇಗೆ ಸರ್, ಅಭಿವೃದ್ಧಿ ಆಗಿದೆ. ಇಲ್ಲಿ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಇದು ಕಾಂಗ್ರೆಸ್ ಗೆಲ್ಲುತ್ತೆ. ಬಿಟ್ಟು ಬೇರೆ ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಯಾವ ಕಾರಣಕ್ಕೂ ಗೆಲ್ಲಲ್ಲ, BJPನೇ ಗೆಲ್ಲೋದು. ಅಲ್ಪಸಂಖ್ಯಾತರಿಗೆ ಟಿಕೆಟು ಅಂತೇಳಿ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಎಲ್ಲಿ ಓಪನ್ ಆಗಿ ಹೇಳಿಲ್ಲ. ಯಾರಿಗೆ ಹೇಳಿದ್ರು ಅವ್ರು ಬಂದು ಕೇಳಿದ್ರೆ ಅವರಿಗೆ ಬಿಟ್ಟು ವಿಚಾರ, ಪಕ್ಷಕ್ಕೆ ಬಿಟ್ಟು ವಿಚಾರ. ಈಗ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇದೆ ನಮಗೆ ಟಿಕೆಟ್ ಬೇಕು, ಯಾಕಂದರೆ 85% ಮತದಾನ ನಮ್ದಿದೆ, ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ ಅಲ್ಪಸಂಖ್ಯಾತರು. ಎಲ್ಲ ಜನಾಂಗದವರು ಟಿಕೆಟ್ ಕೇಳ್ತಾರೆ. ಈಗ ಅವ್ರಿಗೆ ಕೊಡ್ಬೇಕಂತಿಲ್ಲ, ಅದು ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ ನಿರ್ಧಾರ. ಯಾರಿಗಾಗಬೇಕು ಅಂತೀರ ಸರ್ ನಿಮ್ಮ ಪ್ರಕಾರ? ಸರ್, ನಮ್ಮ ಪ್ರಕಾರ ಕಾಂಗ್ರೆಸ್ಸಿಂದ ಸಮರ್ಥರಿಗೆ ಕೊಟ್ಟರೆ ಗೆಲ್ಲುತ್ತೆ ಕಾಂಗ್ರೆಸ್ಸು. ಅಕಸ್ಮಾತ್ ಕಾಂಗ್ರೆಸ್ಸಿಂದ ಮುಸ್ಲಿಮ್ಸಿಗೆ ಟಿಕೆಟ್ ಕೊಟ್ಟರೆ BJP ಅಂತೂ ವಿನ್ ಆಗೋದು ಪಕ್ಕ ಇಲ್ಲಿ ಈ ಭಾಗಕ್ಕೆ. ಶಾಮನೂರು ಸಮರ್ಥ ಅವರು ಸೂಕ್ತ ಅಭ್ಯರ್ಥಿ. ಶಾಮನೂರು ಸಮರ್ಥ ಅವರು ಸೂಕ್ತ ಅಭ್ಯರ್ಥಿ ಕಾಂಗ್ರೆಸ್ಸಿಂದ. ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆನಾ? ಆಗಿದೆ, ಆಗಿದೆ. BJP ಈಗ ಏನು ಅಲ್ಪಸಂಖ್ಯಾತರು ಸಹ ಸಭೆಗಳು ಮಾಡ್ತಿರೋವಂಥದ್ದು, ಯಾಕಂದರೆ ದಕ್ಷಿಣ ಭಾಗ ನಮಗೆ ಬಿಟ್ಕೊಡಿ ಅಂತ ಕೇಳ್ತಿದ್ದಾರೆ. ಅಲ್ಲ, ಅದು ಅವ್ರವ್ರ ಡಿಮ್ಯಾಂಡ್, ಅವ್ರು ಮಾಡೋದು ಮಾಡೇ ಮಾಡ್ತಾರೆ. ಮಾಡಿದ ಕೂಡಲೇ ಟಿಕೆಟ್ ಕೊಡ್ಬೇಕಂತಲೇ ಏನಿಲ್ಲ. ಒಂದು ವೇಳೆ ಏನಾರ ಜಾಸ್ತಿ ಮತ ಇದೆ ಬೇಕಾಗಿರುತ್ತೆ, ನಾವು ನಿವೇದನೆ ಇಡ್ತೇವೆ, ಹಂಗಂತ ಕೊಟ್ಟೆ ಬಿಡೋಕ್ಕಾಗತ್ತೆ ಇಲ್ಲ. ಏನು ಅಲ್ಪಸಂಖ್ಯಾತರಿಂದನೇ ಕಾಂಗ್ರೆಸ್ ಇಲ್ಲಲ್ಲ. ಕುಟುಂಬ ರಾಜಕಾರಣ ಬೇಡ ಅಂತ ಭಾಳ ಜನ ಒಂದು ಕೂಗಿರೋವಂಥದ್ದು, ಯಾಕಂದರೆ ಮನೆಯಲ್ಲಿ ಸಚಿವರು ಇದ್ದಾರೆ, ಸಂಸದರು ಇದ್ದಾರೆ ಮತ್ತು ಶಾಸಕರ ಬೇಕು ಅಂತ. ಅಲ್ಲ, ಈಗ ಅಭಿವೃದ್ಧಿ ಆಗ್ತಿರೋದೇ ಅವ್ರ ಕಡೆಯಿಂದಲ್ಲ, ಅಭಿವೃದ್ಧಿ ನಡೀತಿರೋದೇ ಅವ್ರ ಕಡೆಯಿಂದಲ್ಲ. ಮತ್ತು ಅವ್ರನ್ನ ಬಿಟ್ಟರೆ ಇನ್ನೂ ಉಳಿದವ್ರು ಯಾರು ಅಭಿವೃದ್ಧಿ ಮಾಡ್ತಾರೆ? ಬಂದು ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟರೆ ಅವ್ರು ಅಭಿವೃದ್ಧಿ ಮಾಡ್ತಾರೆ? ಮಾಡಲ್ಲ. ಅಬ್ದುಲ್ ಜಬ್ದಾರ್ ಅವರು ಸಹ ಸಾಕಷ್ಟು MLCಗಳಾಗಿರೋಂಥವ್ರು. ಅವರು ಹಿಂದೆ ಸಹ ನಮಗೆ B ಫಾರಂ ಬಂದಿತ್ತು, ಅದು ನಾವು ಶಾಮನೂರು ಶಿವಶಂಕರಪ್ಪ ಬಿಟ್ಕೊಟ್ವಿ. ಅವರು ಆದ ನಂತರ ಅವ್ರದ್ದು ಕಾಲ ಮುಗಿದ ನಂತರ ನಮಗೊಂದು ಅವಕಾಶ ಕೊಡ್ರಿ ಅನ್ನೋದೊಂದು ಯಾವಾಗಲೂ ಹೇಳ್ಕೊಂತ ಬರ್ತಿರೋ ಅಂಥದ್ದು. ಯಾರು ಮುಂದೆ ಹೇಳಿದಾರೋ ಗೊತ್ತಿಲ್ಲ, ಬಟ್ ನಮಗೂ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದರು ನಮಗೆ ದಕ್ಷಿಣ ಕ್ಷೇತ್ರ ಟಿಕೆಟ್ ಕೊಡ್ತೀನಿ ಅಂತಂದಿದ್ರೆ ಈ ಭಾಗ ಈ ಸಲ ಬಿಟ್ಕೊಡ್ರಿ ಅಂತ ಕೇಳ್ತಿದ್ದಾರೆ. ಅದೇ ಈಗ ಅವರು ಶಾಮನೂರು ಮಲ್ಲಿಕಾರ್ಜುನ್ ಅವರು ಹೇಳಿರೋದು ಅದೇ, ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತಂದು. ಅದು ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಬಟ್ ಯಾರೇ ಟಿಕೆಟ್ ಕುಟುಂಬದಿಂದ ಸಮರ್ಥ ಅವ್ರಿಗೆ ಕೊಟ್ಟರೆ ಸೂಕ್ತ ಅಂತ ನಮ್ಮ ಹಬ್ಬ. ಒಂದು ವೇಳೆ ಅವ್ರಿಗೆ ಸಿಗಲಿಲ್ಲ ಅಂದರೆ? ಯಾರಿಗೆ? ಸಮರ್ಥ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂದರೆ? ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತಲ್ರಿ, ನಾವೇನು ಹೇಳೋಕ್ಕಾಗಲ್ಲ. ಪಕ್ಷ ಬರೋದು ಯಾವುದಂತ ಈ ಭಾಗದಲ್ಲಿ? ಈಗ ಶಾಮನೂರು ಸಮರ್ಥ ಅವ್ರಿಗೆ ಕೊಟ್ಟರೆ ಕಾಂಗ್ರೆಸ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಓಕೆ ಸರ್, ಹೇಳಿ. ಈಗ ಉಪಚುನಾವಣೆ ಬರ್ತಿದೆ. ಬರ್ತಾ ಇದೆ ಸರ್. ಕೆಲಸ ಮಾಡೋಂಥ ಕ್ಯಾಂಡಿಡೇಟಿಗೆ ಕೊಡಬೇಕು ಆದಷ್ಟು, ಯಾಕಂದರೆ ಶಾಮನೂರು ಫ್ಯಾಮಿಲಿಯವರೆಲ್ಲ ವರ್ಕ್ ಮಾಡಿದ್ದಾರೆ ಇಲ್ಲಿ. ಆದಷ್ಟು ಯಜಮಾನರು ಅಂತಂದೇ ಗೌರವದಿಂದ ಕೊಟ್ಟಿದ್ರು. ಈ ಸತಿ ಏನೋ ಚೇಂಜ್ ಮಾಡ್ತೀನಿ ಅಂತ ಅಂತಿದ್ದಾರೆ, ಬಟ್ ಮೊಮ್ಮಗ ಇದ್ದಾನೆ, ನೋಡೋಣ ಅದೇನಾಗುತ್ತೆ ಅಂತ ಮುಂದೆ ಕಾದು ನೋಡೋಣ. ಒಂದು ವೇಳೆ ಅಲ್ಪಸಂಖ್ಯಾತರ ಟಿಕೆಟ್ ಅದು ಮುಂದೆ ಸರ್, ಅದ್ರದ್ದು ನಾವು ಹೇಳೋಕ್ಕಾಗಲ್ಲ. ಪಾರ್ಟಿ ಏನು ಹೇಳುತ್ತೋ ಅದ್ರ ಮೇಲೆ ಡಿಪೆಂಡ್. ಈಗ ಭಾಗ ಜನ ಶಾಮನೂರು ಕುಟುಂಬಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ? ಅದು ಈಗ ಕಾಂಗ್ರೆಸ್ ಪಕ್ಷ ಅಂತಂದಲ್ಲ, ಶಾಮನೂರು ಕುಟುಂಬ ಅಂತ ಹೋಗುತ್ತೆ, ಪಕ್ಷ ಅಂತ ಹೋಗ್ತಾ ಇಲ್ಲ ಇಲ್ಲಿ. ಶಾಮನೂರು ಕುಟುಂಬ ಅಂತಂದೇ ಹೋಗ್ತಾ ಇರೋದು. ಈಗ ಪಕ್ಷ ಬರ್ತೈತೆ ಹೋಗುತ್ತೆ, ಬಟ್ ಫ್ಯಾಮಿಲಿ ನೋಡ್ತಾರಲ್ಲ. ಫಸ್ಟಿಂದನೂ ದಾವಣಗೆರೆಗೆ ಆದಷ್ಟು ಶಾಮನೂರದೇ
ಫ್ಯಾಮಿಲಿದ ಒಂದು ಸ್ವಲ್ಪ ನಡೀತಾ ಇರೋದು. ಹಾಗಾಗಿ ಶಾಮನೂರು ಕುಟುಂಬ ಅಂತ ಹೋಗುತ್ತೆ, ಪಕ್ಷ ಸೆಕೆಂಡ್ರಿ. ಸಮರ್ಥ ಅವರು ನಿಭಾಯಿಸ್ತಾರಾ? ನೋಡೋಣ, ಕೊಟ್ಟು ಅಕಸ್ಮಾತ್ ಕೊಟ್ಟರು ಅಂದರೆ ನೋಡೋಣ, ಏನೋ ನಿಭಾಯಿಸ್ತಾರೆ, ನೋಡೋಣ ಅದೇನಾಗುತ್ತೆ ಮುಂದೆ. ಹೌದ್ರಾ, ಈಗ ಒಂದ್ಸತಿ ಬಾವಿಗೆ ಬಿದ್ದ ಮೇಲೆ ಈಜಾಡೋದು ಕಲೀಲೇಬೇಕಾಗುತ್ತೆ ಅವನು. ಹೌದ್ರಾ, ಹಂಗೆ ನೋಡೋಣ ಮುಂದೆ. ಈಗ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟರೆ ನಿಭಾಯಿಸ್ತಾರ ಸರ್ ಅವರು? ಹಾಂ, ನಿಭಾಯಿಸ್ತಾರೆ, ನಿಭಾಯಿಸೋಲ್ದಂಗೆ ಇರ್ತಾರೆ ಅವ್ರು. ಯಾಕಂದರೆ ಅವ್ರ ಕುಟುಂಬ ರಾಜಕೀಯ ಕುಟುಂಬದಿಂದ ಬಂದಿರೋರಲ್ಲ, ಹಂಗಾಗಿ ನಿಭಾಯಿಸ್ಬೋದು. ಒಳ್ಳೆಯ ಉಪಚುನಾವಣೆ ಬರ್ತಿದೆ, ಈ ಭಾಗ ಅಭಿವೃದ್ಧಿ ಆಗಿದೆನಾ? ಒಂದು 60% ಅಭಿವೃದ್ಧಿ ಆಗಿದೆ. ಕೆಲವೊಂದು ಸ್ಲಮ್ ಏರಿಯಾದೆಲ್ಲ ಆಗಬೇಕು. ಸ್ವಲ್ಪ ಬಂದಂಥ MLAಗಳು ಮಾಡ್ತಾರೆ. ಫಂಡ್ ಬೇಕಾದಷ್ಟು ಬಂದಿದೆ, ಈಗ ಡೆವಲಪ್ ಆಗ್ತದೆ ನೆಕ್ಸ್ಟ್. ಈಗ ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಸಮಾರಂಭ ನಡೀತಿರುವಂಥದ್ದು. ಕಾಂಗ್ರೆಸ್ಸಿಂದ ಅಭ್ಯರ್ಥಿಗಳು ಯಾರು, BJPಯಿಂದ ಅಭ್ಯರ್ಥಿ ಯಾರು ಈ ಭಾಗಕ್ಕೆ ಸೂಕ್ತ ಅಭ್ಯರ್ಥಿ ಅಂತ? ಇಲ್ಲ, ಸಹಜವಾಗಿ ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತಾ ಇದ್ದಾರೆ ಈ 20 ವರ್ಷದಿಂದ ಇಲ್ಲಿ. ಕಾರಣ SS ಅವರ ಒಂದು ವೈಯಕ್ತಿಕವಾದಂಥ ವರ್ಚಸ್ಸು ಮತ್ತು ಅವ್ರ ಇರತಕ್ಕಂಥ ಒಂದು ರಾಜಕೀಯ ಜಾಣ್ಮೆ, ಇದರಿಂದ ಕಾಂಗ್ರೆಸ್ನೇ ಈ ಬಾರಿನೂ ಬೆಂಬಲಿಸ್ತಾರಂತ ನನ್ನ ಅಭಿಪ್ರಾಯ. ಅಲ್ಪಸಂಖ್ಯಾತರು ಒಂದು ಕಡೆ ನಮಗೆ ಟಿಕೆಟ್ ಬಿಟ್ಕೊಡಿ, ಯಾಕಂದರೆ 85% ಮತಗಳನ್ನ ಇದ್ದಾವೆ. ಇಷ್ಟು ದಿನಗಳ ಕಾಲ ನಾವು ಶಾಮನೂರು ಶಿವಶಂಕರಪ್ಪನವ್ರಿಗೆ ಮತ ಹಾಕಿ ಗೆಲ್ಸ್ಕೊಂತ ಬಂದೀವಿ, ಈ ಬಾರಿ ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಈಗ ಆ ರೀತಿ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಯಾಕಂದರೆ ಅವರು ಮತದಾರರೇ. ಎಲ್ಲ ಸಮಾಜಗಳು ಅವ್ರವರು ಸಮಾಜದ ವ್ಯಕ್ತಿಗಳಿಗೆ ಕೊಡ್ರಿ ಅಂತಾರೆ. ಆದರೆ ಈಗ ಉಪಚುನಾವಣೆ ಆಗಿರೋದ್ರಿಂದ ಇನ್ನು ಉಳಿದಿರ್ತಕ್ಕಂಥ ಭಾಗನ ಶಿವಶಂಕರಪ್ಪನವರ ಪ್ರತಿನಿಧಿಗಳೇ ಇಲ್ಲಿ ಭಾಗವಹಿಸಿದರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕಾರಣ ಮೇಲಿರ್ತಕ್ಕಂಥ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಹಳೆಯ ನಗರ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. BJPಯಲ್ಲಿ ಸಹ ಒಡೆದ ಮನೆ ಆಗಿರುವಂಥದ್ದು, ಅದರಲ್ಲಿ 4-5 ಜನ ಆಕಾಂಕ್ಷಿಗಳಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ, BJ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, ಜೊತೆಗೆ ವಿನಯ್ ಕುಮಾರ್ ಸಹ. ಈ 5 ಜನ ಅಭ್ಯರ್ಥಿಗಳಲ್ಲಿ ಒಂದು ವೇಳೆ ಅವ್ರಿಗೆ ಯಾರು ಸೂಕ್ತ ಅಭ್ಯರ್ಥಿ ಅನಿಸುತ್ತೆ? ಈಗ ಇದರಲ್ಲಿ ನೇರವಾಗಿ ಹೇಳೋದು ತುಂಬ ಕಷ್ಟ ಆಗ್ತದೆ. ಯಾಕಂದರೆ ನಾವು ಯಾವುದೋ ಒಂದು ಹೆಸರು ಸೂಚನೆ ಮಾಡ್ಬೋದು ನನ್ನ ಅಭಿಪ್ರಾಯನ. ಆದರೆ ಅಲ್ಲಿ ಕುಳಿತಕ್ಕಂಥ ಇವ್ರು ಯಾರು ಹೈಕಮಾಂಡ್ ಅಂತ ಏನಿರುತ್ತೆ, ಅವರು ಅಂತಿಮವಾಗಿ ಏನು ತೀರ್ಮಾನ ಅಂತಾರೆ, ಪಕ್ಷ ಸ್ಪರ್ಧೆ ಮಾಡಲೇಬೇಕಾಗ್ತದೆ, ಖಾಲಿ ಅಂತೂ ಬಿಡೋಕ್ಕಾಗಲ್ಲ. ಸಹಜವಾಗಿ ಯಶವಂತರಾವ್ ಅವರು ಹಿಂದೆ ಪ್ರತಿನಿಧಿ ಆಗ್ತಾಯಿದ್ರು, ಅವರು ಆಗ್ಬೋದು. ಅದು ಬಿಟ್ಟರೆ ನನ್ನ ಅಭಿಪ್ರಾಯದಲ್ಲಿ ಅಜಯ್ ಕುಮಾರ್ ಅವರು ಇಬ್ಬರು ತುಂಬ ಹತ್ತಿರ ಫೈಟ್ ಇದೆ ಇಬ್ಬರಿಗೂ. ಯಾರಿಗೆ ಕೊಟ್ಟರು ಪಕ್ಷ ಅವ್ರಿಗೆ ಕೆಲಸ ಮಾಡೇ ಮಾಡ್ತದೆ. ಒಂದು ವೇಳೆ ಇಲ್ಲಿ ಈ ಭಾಗದಲ್ಲಿ ಸಮರ್ಥ ಅವರಿಗೆ ಟಿಕೆಟ್ ಸಿಗ್ತಾರೆ, ನಿಭಾಯಿಸ್ತಾರ ಅಂತ? ಅಲ್ಲ, ನಿಭಾಯಿಸಿಕೆ ಅಜ್ಜ, ತಂದೆ, ತಾಯಿ ಎಲ್ಲರೂ ರಾಜಕೀಯದಲ್ಲಿ ಇರೋದ್ರಿಂದ ಸೂಕ್ತವಾಗಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರು ನಿಭಾಯಿಸ್ತಾರೆ. ಯಾಕಂದರೆ ಇವರು ಗೆಲುವು ಮುಖ್ಯ ಅಷ್ಟೇ. ಇಲ್ಲಿ ಆಡಳಿತ ಮಾಡೋದೆಲ್ಲ ಹಿಂಭಾಗದಿಂದ ಇರ್ತಕ್ಕಂಥ ತಂದೆ, ತಾಯಿ, ಅಜ್ಜ ಅವರೆಲ್ಲ ರಾಜಕೀಯ ಕುಟುಂಬದ ಬಂದಿರೋದ್ರಿಂದ ನಿಭಾಯಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಅಲ್ಪಸಂಖ್ಯಾತರು ಸಹ ಪಕ್ಷೇತರವಾಗಿ ನಿಂತ್ಕೊಂಡ್ರು, ಅಲ್ಲಿ ಡಿವಿಡೇಷನ್ ಆಗುತ್ತೆ ಮತಗಳು. ಯಾಕಂದರೆ 85% ದಾವಣಗೆರೆಯಲ್ಲಿ ದಕ್ಷಿಣ ಭಾಗದಲ್ಲಿ ಇರೋಂಥದ್ದು ಅವ್ರದ್ದೇ. ಅವರು ನಾವು ಅಧಿಕಾರಕ್ಕೆ ಬರಬೇಕಂತ ಹೇಳಿ ಅವ್ರೇನಾದ್ರು ಪಕ್ಷೇತರ ನಿಂತ್ಕೊಂಡ್ರೆ ಕಾಂಗ್ರೆಸ್ಸಿಗೆಲ್ಲ ಒಂದು ಕಡೆ ಹೊಡೆತ ಬೀಳಲ್ವಾ? ಬೀಳಲ್ಲ ಸರ್, ಆಗಲ್ಲ. ಅದು ಅವ್ರು ಎಷ್ಟೇ ಜನ ನಿಂತ್ಕೊಂಡ್ರು, ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರು, ಅವರು ಸೂಕ್ತವಾದ ಅಭ್ಯರ್ಥಿಗೆ ಬರ್ತಕ್ಕಂಥದ್ದು ಕೇವಲ 20% ಅಷ್ಟೇ. ಇನ್ನು 60% ಕಾಂಗ್ರೆಸ್ ಬೆಂಬಲಿತವಾಗೇ ಇದ್ದಾರೆ ಅವರು ಅಲ್ಪಸಂಖ್ಯಾತರಲ್ಲಿ. ನನಗೆ ಗೊತ್ತಿರ್ತಕ್ಕಂಥ 45 ವರ್ಷ ರಾಜಕೀಯ ಇತಿಹಾಸದೊಳಗೆ ಈ ಭಾಗ ಅಂದರೆ ಏನು ಮಹಾರಾಜಪೇಟೆ ಅಂದರೆ ದಕ್ಷಿಣ ಭಾಗ, ಶಾಮನೂರು ಕುಟುಂಬನ ಅಥವಾ ಕಾಂಗ್ರೆಸ್? ಇಲ್ಲ, ಶಾಮನೂರು ಕುಟುಂಬ. ಶಿವಶಂಕರಪ್ಪರನ್ನ ಬೆಂಬಲಿಸ್ತಾರೆ ವಿನ ಕಾಂಗ್ರೆಸ್ಸನ್ನು ಬೆಂಬಲಿಸ ಇಲ್ಲ. ಇಲ್ಲಿ ಓಕೆ ಸರ್. ಅವರು ವೈಯಕ್ತಿಕವಾದಂಥ ಇರತಕ್ಕಂಥ ನಿಲುವುಗಳು, ಅವರು ರಾಜಕೀಯ ನಡೆ ಮತ್ತು ಅವರು ಎಲ್ಲರನ್ನೂ ಪ್ರೀತಿಸೋದ್ರಿಂದ ಅವ್ರ ಕುಟುಂಬನ ಇಲ್ಲಿ ಪ್ರತಿನಿಧಿಸ್ತಾರೆ ವಿನ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಲ್ಲ ದಕ್ಷಿಣದಲ್ಲಿ. ಓಕೆ ಸರ್. ಸೂಕ್ತ ಅಭ್ಯರ್ಥಿ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಈಗ ಏನು ಅಂದರೆ ಎಲ್ಲದೂ ಜಟಪಟಿ ಇದೆ. ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಇದ್ದಾಗ ಹಿರಿಯರು, ದಾವಣಗೆರೆ ಒಂದು ಭಾಳ ಗೌರವಾನ್ವಿತ ವ್ಯಕ್ತಿ ಅಂದರೆ ಹೇಳಕ್ಕೆ ತಪ್ಪ. ದಾವಣಗೆರೆಯಲ್ಲಿ ಒಂದು ಅತಿ ಹೆಚ್ಚಿನ ಅಭಿವೃದ್ಧಿ ಹಾಗೂ ಉನ್ನತ ಕೆಲಸ ಮಾಡಿದ್ದಾರೆ ದಾವಣಗೆರೆ ಒಂದು ಇದಕ್ಕೆ. ಹಾಗಾಗಿ ಅಜ್ಜರು ಬಿಟ್ಟರೆ ನಮಗೆ ಬೇರೆ ಆಯ್ಕೆ ಯಾವುದೂ ಕಾಣ್ತಾ ಇಲ್ಲ. ಸಮರ್ಥ ಅವರು ಕಾಂಗ್ರೆಸ್ಸಿಂದ ಅಂದರೆ ಶಾಮನೂರು ಕುಟುಂಬದಿಂದ ಸಮರ್ಥ ಅವ್ರು ಕೇಳ್ತಿದ್ದಾರೆ, ಇತ್ತ ಅಲ್ಪಸಂಖ್ಯಾತರು ಸಹ ನಮಗೆ ಚಾನ್ಸ್ ಕೊಡ್ರಿ ಅಂತ ಕೇಳ್ತಿದ್ದಾರೆ ಟಿಕೆಟ್. ಈಗ ಸಮರ್ಥ ಅವರು ಅಂದರೆ ಇನ್ನೂ ಸಮರ್ಥವಾಗಿಲ್ಲ ರಾಜಕೀಯದಲ್ಲಿ, ಇನ್ನೂ ರಾಜಕೀಯದಲ್ಲಿ ಬೆಳವಣಿಗೆ ಬರ್ಬೇಕಿನ್ನು. ಈಗ ಅದು ನೋಡಿದರೆ ಈಗ ಮುಸ್ಲಿಮ್ನವ್ರು ಅವರು ಕೇಳೋದೇನು ತಪ್ಪಲ್ಲ. ಅವರು ದಶಕಗಳಿಂದ ಹೆಚ್ಚು ಕಡಿಮೆ 30-40 ವರ್ಷ ಕೇಳ್ತಾ ಬರ್ತಾಯಿದ್ದಾರೆ.
ನೋಡ್ಬೇಕು, ಅವರು ಹೈಕಮಾಂಡ್ ಇದ್ದಾರೆ ಅಂತ ಅದು ಒಂದು ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಸರ್, ಈಗ ಏನಾಗಿದೆ ಗೊತ್ತಾ, ಅವರಲ್ಲೇ ಹೊಂದಾಣಿಕೆ ಇಲ್ಲ. ಏನು ಅಂದರೆ ಹೊಂದಾಣಿಕೆ ಅವರಲ್ಲೇ ಇಲ್ಲ. ಈಗ ಅಜಯ್ ಕುಮಾರಿಗೆ ಕೊಟ್ಟರೆ ಇನ್ನೊಬ್ಬರು ಸಿಟ್ಟು, ದಾಸ್ ಕರಿಯಪ್ಪರು ಸೀನಪ್ಪ ಕೊಟ್ಟರೆ ಇನ್ನೊಬ್ಬರು ಸಿಟ್ಟು. ಈ ಪಂಗಡಗಳಾಗಿ ಇವರಲ್ಲೇ ಭಿನ್ನಾಭಿಪ್ರಾಯ ಇರೋದ್ರಿಂದ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದು ಹೇಳೋದೇ ಕಷ್ಟ ಆಗ್ತದೆ. ನಾವು ಹೇಳಿದ್ರು ಅಂದ್ರೂ ಅದಕ್ಕೆ ಉಪಯೋಗಿಲ್ಲ. ಈ ಥರದ ಒಂದು ಬೆಳವಣಿಗೆ ಬಿ ಜೆ ಪಿಯಲ್ಲಿ ಇಲ್ಲೆಲ್ಲ ರಾಜ್ಯಾದ್ಯಂತನೂ ಅದೇ ಒಂದಿದೆ. ಈಗ ಯಾತ್ನಾಳ್ ನೋಡಿದರೆ ಅವರು ಒಂಥರ ಮಾತಾಡ್ತಾರೆ, ಅವ್ರ ರಾಜ್ಯಾಧ್ಯಕ್ಷರನ್ನೇ ನಂಬ್ತಾ ಇಲ್ಲ. ಹಿಂಗಿದ್ದಾಗ ಬಿ ಜೆ ಪಿಯಲ್ಲಿ ಇನ್ನೂ ತುಂಬ ಗೊಂದಲಗಳು ಭಾಳ ಇದೆ. ಕಾಂಗ್ರೆಸ್ಸಲ್ಲಿ ತೊಗೊಂಡ್ರೆ ಶಾಮನೂರು ಕುಟುಂಬ ವರ್ಸಸ್ ಅಲ್ಪಸಂಖ್ಯಾತ, ಇವರಿಬ್ಬರಲ್ಲಿ ಯಾರು ಆಗಬೇಕು ಅಂತ? ಈಗ ಇದನ್ನು ಸ್ವಲ್ಪ ಜಟಿಲ ಪ್ರಶ್ನೆ ಅಂತ ಹೇಳೋಕ್ಕೆ ತಪ್ಪಾಗಲಾರ್ದು. ಏನು ಗೊತ್ತಾ, ಈಗ ಶಂಕರಪ್ಪರು ಅಂದರೆ ಅವರು ಈಗ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ನಮ್ಮ ಹಳೆ ಭಾಗದಲ್ಲಿ ಎಲ್ಲ ಕಾಂಕ್ರೀಟ್ ರೋಡ್ಗಳು, ಯಾವುದೇ ರೋಡಲ್ಲಿ ಹೋದರೂ ಕಾಂಕ್ರೀಟ್ ರೋಡ್, ಅದು ಇದು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇನ್ನು ಹುಡುಗಾಲ, ಅದ್ರ ಬದಲು ಇನ್ನೂ ಸ್ವಲ್ಪ ಹಿರಿಯ ಇವರಿಗೆ ಕೊಟ್ಟರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಕುಟುಂಬದವ್ರಿಗೆ ಕೊಡಬೇಕಾ ಅಥವಾ ಅಲ್ಪಸಂಖ್ಯಾತರಿಗೆ ಕೊಡಬೇಕು? ಅಲ್ಪಸಂಖ್ಯಾತರಿಗೆ ಕೊಡಲಿ, ಇಲ್ಲಾಂದ್ರೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಏನಿಲ್ಲ. ಹಿರಿಯರು ಸಾಕಷ್ಟು ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಅವ್ರಿಗೂ ಕೊಡಲಿ, ಇನ್ನೊಬ್ರಿಗೆ ಒಂದು ಅವಕಾಶ ಕೊಡಲಿ ಅನ್ನೋ ನಮ್ಮ ಅಭಿಪ್ರಾಯ. ಸರ್, ಈಗ ದಕ್ಷಿಣ ಉಪಚುನಾವಣೆ ಬರ್ತಿದೆ, ಯಾರು ಈ ಭಾಗಕ್ಕೆ ಸೂಕ್ತ ಅಭ್ಯರ್ಥಿ? ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆನಾ? BJP ಕ್ಯಾಂಡಿಡೇಟ್ಸ್ ಸೂಕ್ತ ಅಭ್ಯರ್ಥಿ. ಯಾರು ಸರ್? ಬಿಜೆಪಿಯಲ್ಲಿ ಒಡೆದ ಮನೆ ಆಗಿದೆ. ಇಲ್ಲಿ ಹೊಡೆದ ಮನೆ ಆಗಲಿ ಏನಾಗಲಿ BJP ಕಾರ್ಯಕರ್ತರು ಯಾವತ್ತು ಹೊಡೆಯಲ್ಲ. ಲೀಡ್ ಹೊಡಿಬೋದಷ್ಟೇ. ಕಾರ್ಯಕರ್ತರು ಯಾವತ್ತೂ ಕಾರ್ಯಕರ್ತರೆ ಪಕ್ಕ BJP ಹೊಡೆದವೆ, ಗೆದ್ದೇ ಗೆಲ್ತಾರೆ BJP ಕ್ಯಾಂಡಿಡೇಟ್. ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ, BJ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್ ಜೊತೆಗೆ ವಿನಯ್ ಕುಮಾರ್ ಸಹ ಬಿಜೆಪಿಯಿಂದ ಆಕಾಂಕ್ಷಿಗಳನ್ನು ಕೂಗಿದೆ. ಅದರಲ್ಲಿ ಯಾರು ಸೂಕ್ತ ಅಂತ ಹೇಳಿದ್ರು ಸರ್. BJP ಟಿಕೆಟ್ ಯಾರಿಗೆ ಕೊಟ್ಟರು BJP ಚಿಹ್ನೆ ಓಟ್ ಹಾಕ್ತೀವಿ ಹೊರತು ಅಭ್ಯರ್ಥಿ ಓಟ್ ಹಾಕಲ್ಲ. ನಾವು ಚಿಹ್ನೆ ಓಟ್ ಹಾಕೋದು, ನಾವೆಲ್ಲ ಚಿಹ್ನೆಗೆ BJP ನಮ್ಮ ಆದ್ಯತೆ. ಅಂದರೆ ಈಗ ಇರೋವಂಥದ್ದು ನೀವು ನೋಡ್ತಿರ್ಬೋದು, ಬಿಜೆಪಿ ಒಡೆದ ಮನೆ ಆದರೆ ಕಾರ್ಯಕರ್ತರಲ್ಲಿ ಗೊಂದಲ ಇರುವಂಥದ್ದು. ನನಗೆ ಈ ಬಾರಿನೂ ಬೇಡಪ್ಪ BJP, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಥವಾ ಪಕ್ಷೇತರ ಅಭ್ಯರ್ಥಿಗೆ ಹಾಕ್ತೀವಿ ಅಂತ ಹೇಳೋರು ಭಾಳ ಜನ ಇದ್ದಾರೆ. ಸರ್, ನಾಯಕರು ಹೊಡೆದಾಡ್ಬೋದು, ಕಾರ್ಯಕರ್ತರು ಯಾವತ್ತು ಹೊಡೆದಾಡಿಲ್ಲ. ನಾಯಕರು ಹೊಡೆದಾಡ್ತಾರೆ, ನಾಯಕರಿಂದಲೇ ತೊಂದರೆ ಆಗುತ್ತೆ ಕಾರ್ಯಕರ್ತರು. BJP ಗೊಂದಲ ಆಗಲ್ವಾ? ಗೊಂದಲ ಆಗಲ್ಲ. ಯಾವತ್ತು ಕಾರ್ಯಕರ್ತರು ಯಾವತ್ತೂ BJP ಓಟ್ ಹಾಕೋದು. BJP ಯಾರೇ ನಿಂತ್ರೂ ಒಟ್ಟು BJPಗೆ ಟಿಕೆಟ್ ಅಷ್ಟೇ. ನಮ್ಮ ಕಮಲ ಚಿಹ್ನೆ ನಮ್ಮದು. ಯಾರು ನಿಂತ್ಕೊಳ್ಳೋ BJP, ನಾವು ಓಟ್ ಮಾತ್ರ BJP ಹಾಕ್ಸ್ತೀವಿ. ಕಾಂಗ್ರೆಸ್ನ ಭದ್ರಕೋಟೆ ದಕ್ಷಿಣ ಅಂತ ಕೇಳಿದ್ದೀವಿ, ಛಿದ್ರ ಆಗುತ್ತಾ ಅಂತ. ಅವ್ರು ಇಷ್ಟು ದಿವಸ ಬರೀ ಮುಸ್ಲಿಂ ಟಿಕೆಟ್ ಮುಸ್ಲಿಂ ಮೂಲಕಿಂದ ಭದ್ರಕೋಟೆ ಮಾಡ್ಕೊಂಡ್ರೆ ಅಷ್ಟೇ. ಈ ಸತಿ ಮುಸ್ಲಿಂ ಟಿಕೆಟ್ ಕೊಡಲಿ ಅವರು, ನೋಡೋಣ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಏನಂತ. ಅವಾಗ ನಮ್ಮ BJPನೋ ಕಾಂಗ್ರೆಸ್ ಭದ್ರಕೋಟೆ ಗೊತ್ತಾಗುತ್ತೆ. ಅಲ್ಪಸಂಖ್ಯಾತರ ಟಿಕೆಟ್ ಸಿಕ್ಕು BJPಯಿಂದ ನಮಗೆ ಸಿಕ್ಕರೆ ಆರಾಮ ನಾವು ಗೆಲ್ತೀವಿ ಅಂತ. ಯಾರು ಕೊಟ್ಟರೆ ಗೆಲ್ತೀವಿ ಸರ್. ಅಭಿವೃದ್ಧಿ ಮಾಡಿಲ್ಲ ಅದಕ್ಕೆ ಗೆಲ್ತೀವಿ ನಾವು. ನಷ್ಟು ಅಭಿವೃದ್ಧಿ ಮಾಡ್ತೀವಿ, ಅದಕ್ಕೋಸ್ಕರ ಕೊಟ್ಟು ಹೋಗ್ತೈತೆ ನಮ್ಗೆ. ದಕ್ಷಿಣ ಅಭಿವೃದ್ಧಿ ಆಗಿಲ್ವಾ ಸರ್? ಏನು ಅಭಿವೃದ್ಧಿ ಆಗುತ್ತೆ ಸರ್? ಅರ್ಧಬರ್ಧ ಅಭಿವೃದ್ಧಿ ಆಗುತ್ತೆ ಅಷ್ಟೇ. ಏನೇನಾಗಿದೆ ಸರ್? ಮಾಡ್ತೀವಿ ನಾವು. BJP ಟಿಕೆಟ್ ಗೆದ್ದ ಮೇಲೆ ನಮ್ಮ ಮಾಡೋ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ. ಹೇಳಿ ಸರ್, ನಿಮ್ಮ ಮತದಾನ ಅಂದರೆ ನಿಮ್ಮ ಈಗ ಉಪಚುನಾವಣೆ ಬರ್ತಿದೆ, ಯಾರು ಈ ಕಡೆ ಭಾಗದ ಸೂಕ್ತ ಅಭ್ಯರ್ಥಿ? ನಾವು BJPಗೆ ಓಟ್ ಹಾಕತ್ತೆ. BJPಯಲ್ಲಿ 4-5 ಜನ ಅದರ ಆಕಾಂಕ್ಷಿಗಳು. ಸೀನಣ್ಣ ಐತೆ, ಯಶವಂತರಾವ್ ಜಾಧವ್ ಇದ್ದಾರೆ, ಅಜಯ್ ಕುಮಾರ್ ಇದ್ದಾರೆ, ರಾಜನಹಳ್ಳಿ ಶಿವಕುಮಾರ್, ವಿನಯ್ ಕುಮಾರ್. ನಿಂತ್ಕೊಂಡ್ರೆ ನಾವು BJPಗೆ ಓಟ್ ಹಾಕೋದು. ಅಲ್ಪಸಂಖ್ಯಾತರ ನಿಂತ್ಕೊಂಡ್ರೆ ಯಾರು ನಿಂತ್ಕೊಂಡ್ರೆ ನಾವು BJPಗೆ ಓಟ್ ಹಾಕೋದು. ದಕ್ಷಿಣ ಅಭಿವೃದ್ಧಿ ಆಗಿದೆನಾ? ದಕ್ಷಿಣ ಅಭಿವೃದ್ಧಿ ಆಗಿದೆ. ಇದು ಹಳೆ ದಾವಣಗೆರೆಯಲ್ಲಿ ಭಾಳ ಪಾಪ್ಯುಲೇಷನ್ ಇದೆ. ಈ ಹೊಸ ದಾವಣಗೆರೆ ಕಂಪೇರ್ ಮಾಡಿದರೆ ಹಳೆ ದಾವಣಗೆರೆ ಭಾಳ ಪಾಪ್ಯುಲೇಷನ್ ಇದೆ, ಭಾಳ ವೋಟಿಂಗ್ ಇದೆ. ಇಲ್ಲಿ ಸ್ವಲ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೇ ಜವಾಬ್ದಾರಿ ಇದ್ದರೂ ಕೂಡ ಸ್ವಲ್ಪ ಈ ಟ್ರಾಫಿಕ್ ಸಮಸ್ಯೆ, ಇಲ್ಲಿರೋ ದೊಡ್ಡ ದೊಡ್ಡ ಮಾಲ್ಗಳು ಬೇರೆ ಕಡೆ ಸ್ಥಳಾಂತರ ಮಾಡಿ ಮಾರುಕಟ್ಟೆ ವ್ಯವಸ್ಥೆನೂ ಅಷ್ಟು ಚೆನ್ನಾಗಿ ಮಾಡ್ಬೇಕು ಇಲ್ಲಿ. ಬಟ್ ಫುಟ್ಪಾತ್ಗಳು ಏನಂದರೆ ಈ ವಿಶ್ವದಲ್ಲಿ ಅತ್ಯಂತ ಕಿರಿದಾದ ಫುಟ್ಪಾತ್ಗಳು ನಮ್ಮ ಹಳೆ ದಾವಣಗೆರೆಯಲ್ಲಿದ್ದಾವೆ. ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು. ಯಾರು ಸೂಕ್ತ ಅಭ್ಯರ್ಥಿ, ಯಾರು ಆಗಬೇಕು ಈ ಭಾಗಕ್ಕೆ? ಕಾಂಗ್ರೆಸ್ BJPನ? ಇಲ್ಲಿ ಯಾರು ಅಭ್ಯರ್ಥಿ ಆದರೂ ಕೂಡ ಅಭಿವೃದ್ಧಿನೇ ಮೇನು ಮಂತ್ರ. ಇಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗೈತಿ. ಕೊನೆ ಹಂತದಲ್ಲಿ ಈಗ ರಾಜಕೀಯ ಎಲ್ಲಾಗಿದೆ, ಹೆಂಗಾಗಿದೆ ಅಂದರೆ ಲಾಸ್ಟ್ 2 ದಿನ ಯಾರು ದುಡ್ಡು ಅತಿ ಹೆಚ್ಚು ಹಂಚ್ತಾರೋ ಅವರೇ ವಿನ್ ಆಗೋ ಚಾನ್ಸಸ್ ಭಾಳ ಐತಿ ಇಲ್ಲಿ. ಅದೊಂದು ಚಿತ್ರಣ ತಂದುಬಿಡಿ. ಈಗ ನಿಮಗೆ ಗೊತ್ತಿದ್ದಂಗೆ ಉಚಿತ ಘೋಷಣೆಗಳಿಂದ ಜನ ಅಡಿಕ್ಟ್ ಆಗಿದ್ದಾರೆ ಅದಕ್ಕೆ. ಈಗ ನೆಕ್ಸ್ಟ್ ಬರೋ ಯಾವುದೇ ಒಂದು MLA ಆದರೂ ಕರೆಂಟ್ ಫ್ರೀ ಬೇಕು, 2000 ಬೇಕು, 10 kg ಅಕ್ಕಿ ಬೇಕು. ಅದು ಯಾರು ಕೊಡ್ತೀರೋ ಅವ್ರಿಗೆ ಗೆಲ್ಲಿಸ್ತೀವಿ ಅನ್ನೋ ಮನಸ್ಥಿತಿಗೆ ಇವತ್ತು ಸಾಮಾನ್ಯ ನಾಗರಿಕ ಬಂದು ಇಟ್ಕೊಂಡಾನೆ. ಎಲ್ಲ ಉಚಿತ ಕಡೆ ಹೋಗ್ಬಿಟ್ಟಿದ್ದಾರೆ, ಅಭಿವೃದ್ಧಿ ಬಿಟ್ಟು. ತನ್ನ ಕಾರ್ಯಕ್ಷಮತೆಯನ್ನು ಬಿಟ್ಟು ತನ್ನಲ್ಲಿ ಎಬಿಲಿಟಿ ಐತಿ ದುಡಿದು ತಿನ್ಬೇಕು ಅನ್ನೋದು.
ಇನ್ನೊಬ್ರು ಯಾರೋ ಒಂದು 15 ಲಕ್ಷ ಕಾರ್ ತಗೊಂಡಂದ್ರೆ ಇವ್ನು ಕನಸು ಕಾಣಲ್ಲ ಅವನು. ಬೇರೆ ಬೇರೆ ದೇಶ ಕಂಪೇರ್ ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ ಇಂಥ ಉಚಿತಗಳು ಕೊಟ್ಟೆ ಎಷ್ಟೋ ಜನ ಬಿಹಾರದಿಂದ ಅಸ್ಸಾಮಿಂದ ಜನ ಬಂದು ಇಲ್ಲಿ ಲೇಬರ್ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದಾರೆ. ಬಿಹಾರ್ ಮತ್ತು ಅಸ್ಸಾಮಿಂದ ಬಂದು ಲೇಬರ್ ಕೆಲಸಗಳು ಮಾಡ್ತಾ ಇದ್ದಾರೆ. ಕರ್ನಾಟಕ ಜನಗಳಿಗೆ ಕೆಲಸ ಇಲ್ಲ, ಕೆಲಸ ಐತಿ, ಕೆಲಸ ಮಾಡೋಕ್ಕೆ ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ಇವತ್ತು ಬಿಹಾರಿಗಳು, ನಾವು ಯಾವುದೇ ರೈಸ್ ಮಿಲ್ ತಗೊಳ್ರಿ, ಯಾವುದೇ ಫ್ಯಾಕ್ಟ್ರಿ ತಗೊಳ್ರಿ, ಬಿಹಾರಿಗಳೇ ಹೊರ ರಾಜ್ಯದಿಂದ ಬಂದು ದುಡಿಯೋರು ಭಾಳ ಆಗ್ಯಾನೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ನಾವು ಸುಮ್ಮನೆ ಅವ್ರಿಗೆ ಭಯದಲ್ಲ, ಅವ್ರಿಗೆ ಕೆಲಸ ಐತಿ, ಕೆಲಸ ಕೊಡ್ತಾ ಇದ್ದಾರೆ ಇಲ್ಲಿ ಕಾರ್ಮಿಕರಿಗೆ. ನಮ್ಮ ಜನ ಇಲ್ಲಿ ಯೋಚನೆ ಮಾಡ್ತಿಲ್ಲ ಅದ್ರ ಬಗ್ಗೆ. ನಾವಿನ್ನು ಹಬ್ಬ ಜಾತ್ರೆ ತೇರು ಈ ಇದರೊಳಗೆ ಮೋಜು ಮಸ್ತಿ ಒಳಗೆ ಕೂತ್ಕೊಂಡಿದ್ದಾರೆ. ತನ್ನನ್ನು ತಾನು ದುಡಿಯೋ ವ್ಯವಸ್ಥೆನ ಅವ್ನು ಮಾಡ್ಕೋಬೇಕು. ಹೇಳಿ, ಈಗ ದಕ್ಷಿಣ ಉಪಚುನಾವಣೆ ಬರ್ತಿದೆ. ಈ ದಕ್ಷಿಣ ಉಪಚುನಾವಣೆಗೆ ಬಲಿಷ್ಠವಾದ ನಾಯಕರು ಬೇಕು. ಬಲಿಷ್ಠವಾದ ನಾಯಕರು ಹೆಂಗಂದರೆ ಸರ್ಕಾರದಲ್ಲಿ ಏನು ಬರುತ್ತೆ ಪ್ರಾಪು ಅದನ್ನೆಲ್ಲ ಬಿಟ್ಟು ತನ್ನ ಸ್ವಂತ ಕೆಲಸ ಕಾರ್ಯ ಅಂತ ಮಾಡ್ಬೇಕು. ಅಂಥ ವ್ಯಕ್ತಿ ಬೇಕು ಇಲ್ಲಿ. ಅದ್ರ ಈ ಕಾಂಗ್ರೆಸ್ನವ್ರು ನೋಡ್ಕೊಂತ ಹೋದ್ರೆ ಅಂಥ ವ್ಯಕ್ತಿಗಳು ಯಾರು ಬರ್ತಾಯಿಲ್ಲ. ಈಗ ಈ ಸಾಮಾನ್ಯವಾಗಿ BJP ಒಳಗಡೆ ಯುವ ನಾಯಕರು ಹುಡ್ಕೊಂಡಿದ್ದಾರೆ. ಆ ಯುವ ನಾಯಕರು ಈ ಕೆಲಸ ಮಾಡ್ತಾರಂತ ನಮಗೆ 100ಕ್ಕೆ 100 ಪಕ್ಕ ಗೊತ್ತಿದೆ. ಈ ಸಾಮಾನ್ಯವಾಗಿ ಹಳೆಯ ಭಾಗದಲ್ಲಿ ಯಾವ ವರ್ಕ್ಗಳು ಅಷ್ಟು ಕಮ್ಮಿ. ಹೀಗಾಗಿ ಯುವ ನಾಯಕರು ಬೇಕಿಲ್ಲ. BJPಲೇ ಒಡೆದ ಮನೆ ಆಗಿದೆ. A ಟೀಮು B ಟೀಮ್ ಆಗಿದೆ. ರೇಣುಕಾಚಾರ್ಯ ಒಂದು ಕಡೆ, GM ಸಿದ್ದೇಶ್ವರ್ ಒಂದು ಕಡೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, BJ ಅಜಯ್ ಕುಮಾರ್ ಹಾಗೂ ವಿನಯ್ ಕುಮಾರ್ ಟಿಕೆಟ್ ಬೇಕು BJPಯಿಂದ. ಅವರು ಆಕಾಂಕ್ಷಿಗಳಾಗಿದ್ದಾರೆ. ಅದರಲ್ಲಿ ಯಾರು ಅಂತ ಸೂಕ್ತ? ಯುವ ನಾಯಕರು ಈಗ ಅಜಯ್ ಕುಮಾರ್ ಕೊಡ್ಬೇಕು ಅಂತ ನಮಗೆ ಅನಿಸಿದೆ. ಹೋದ ಬಾರಿ ಕೊಟ್ಟಿದ್ರು, ಸೋತಿದ್ದಾರೆ ಅವರು. ಯುವ ನಾಯಕರು ಅಜಯ್ ಕುಮಾರ್ ಕೊಟ್ಟರೆ ಈಗ ಅವ್ರ ಒಡನಾಟ ಹೆಂಗೈತೆ ಅಂದರೆ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇರಲಿ, ಒಂದು ಕ್ರೀಡೆ ಇರಲಿ, ಒಂದು ಒಳನಾಟ ಇರಲಿ, ಒಂದು ಫಂಕ್ಷನ್ ಇರಲಿ, ಒಂದು ಗಣಪತಿ ಫಂಕ್ಷನ್ ಇರಲಿ, ಯಾವ ಫಂಕ್ಷನ್ನಿಗೆ ಬಿಡ್ತಾಯಿಲ್ಲ ಅವರು. ಎಲ್ಲದೂ ಅಟೆಂಡ್ ಮಾಡ್ತಿದ್ದಾರೆ. ನಾಯಕರಂದರೆ ಸಾಮಾನ್ಯ ಜನ ಹತ್ರ ಅಡ್ಡಾಡೋರು ನಾಯಕರು. ಸುಮ್ಮನೆ ನಾವೆಲ್ಲ ಕೂತ್ಕೊಂಡು ಎಲ್ಲೇ ಕಾರಣ ಇಳಿದು ನಾವೇನೋ ಮಾಡ್ತೀವಿ, ಯಾರನ್ನ ಕರೆದು ರೊಕ್ಕ ಕೊಟ್ಟು ಓಟ್ ಹಾಕ್ಸಿ ಅಂತೀವಿ ಅಂದ್ರೆ ಅವ್ರು ನಾಯಕರಲ್ಲ. ಜನ ಸೇವೆಗೆ ಪರವಾಗಿ ಯಾರು ನಿಂದಿರ್ತಾರೋ ಅವರೇ ನಾಯಕರು. ಯಾರು ಸರ್ ಈಗ ಕಾಂಗ್ರೆಸ್ಸಲ್ಲಿ ಒಂದು ವೇಳೆ ಅಲ್ಪಸಂಖ್ಯಾತರು ಶಾಮನೂರು ಕುಟುಂಬದಲ್ಲೂ ಸ್ವಲ್ಪ ಫೈಟ್ ಆಗಿದೆ. ಕಾಂಗ್ರೆಸ್ನವ್ರು ಅಂದ್ರೆ ಈಗ ಹಾಲಿ ಬಹುಮತಗಳು ಅದಾವ. ಅವರು ಶಾಸಕರಾಗಿದ್ದಾರೆ. ಈಗ ಸಿದ್ಧಾರ್ಥ ಅಂತ ಕೊಟ್ಟರೆ ಅವ್ರು ಹೊಸಬ್ರಾಗ್ತಾರೆ. ಅವರು ವೈಯಕ್ತಿಕವಾಗಿ ಹುಡುಗರು ಸಮರ್ಥರು. ಆ ಸಮರ್ಥರನ್ನ ಈಗ ವೈಯಕ್ತಿಕವಾಗಿ ತಗೊಂಬಂದಿರ. ಅವ್ರಿಗಿನ್ನೂ ಏನು ಗೊತ್ತಿಲ್ಲ ಈ ಭಾಗ ಥರದ್ದು ಏನು ಅನ್ನೋದು ಇನ್ನು ಭಾಗ ಗೊತ್ತಿಲ್ಲ. ಅವರು ಒಳ್ಳೆ ಅನುಭವ ಆಗಿತ್ತಂದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಹೀಗಾಗಿ ಈಗ ಅನುಭವಂಥ ವ್ಯಕ್ತಿ ಬೇಕೀಗ. ಈ ಏನೇ ನಡಿಬೇಕಂದ್ರೆ ಅನುಭವದಂಥ ವ್ಯಕ್ತಿ ಬಂದ್ರೆ ಮಾತ್ರ ಕಾರಣ ಆಕತಿ. ಹೀಗಾಗಿ ಎಲೆಕ್ಷನಲ್ಲಿ ಬೈ ಎಲೆಕ್ಷನಲ್ಲಿ ಮಾತ್ರ ಅನುಭವ ಇರೋಂಥ ವ್ಯಕ್ತಿನೇ ಆರಿಸ್ಬೇಕು. ಹೇಳಿ ಸರ್, ದಕ್ಷಿಣ ಉಪಚುನಾವಣೆ ಬರ್ತಿದೆ. ಯಾರು ಸೂಕ್ತ ಅಭ್ಯರ್ಥಿ? ಅಭಿವೃದ್ಧಿ ಆಗಿದೆ ನಾ ದಕ್ಷಿಣ? ಯಾವ ಅಭಿವೃದ್ಧಿನೂ ಆಗಿಲ್ಲ ಇಲ್ಲಿ. ಹೇಳ್ಬೇಕಂದ್ರೆ ಕೊಳೆಗೇರಿಗಳು ಹೆಂಗಿದಾವೆ ಹಂಗೆ ಕಾಣ್ತಾ ಇದ್ದಾವೆ ಈಗಲೂ. ಯಾರೇ ಅಭ್ಯರ್ಥಿ ಆಗಲಿ ಸೂಕ್ತ ಕೆಲಸ ಮಾಡೋ ಅಂಥ ಅಭ್ಯರ್ಥಿನ ಹುಡುಕಿ ಹಾಕ್ಬೇಕು. ದಕ್ಷಿಣ ಶಾಮನೂರ ಅಂತಂದೇಳಿ ಏನು ಅದೇ ಆಲದ ಮರಕ್ಕೆ ನೇಣಕ್ಕಾಗೋದಿಲ್ಲ. ಒಳ್ಳೆ ಅಭ್ಯರ್ಥಿ, ಕೆಲಸ ಮಾಡೋ ಅಂಥ ಅಭ್ಯರ್ಥಿ ಹುಡುಕಿ ಹಾಕ್ಬೇಕು. ಯಾರೇ ಮಾಡಲಿ ಕೆಲಸ ಮಾಡ್ಬೇಕು ಅಂಥ ಅಭ್ಯರ್ಥಿನ ಸೂಕ್ತ ಅಭ್ಯರ್ಥಿ ಹುಡುಕಿ ಹಾಕ್ಬೇಕು. ಹೇಳಿ ಸರ್, ಈಗ ದಕ್ಷಿಣ ಅಭಿವೃದ್ಧಿ ಆಗಿದೆನಾ? ಉಪಚುನಾವಣೆ ಬರ್ತಿದೆ. ಯಾರು ಸೂಕ್ತ ಅಭ್ಯರ್ಥಿಗಳು ಅಂತ? ಯಾರು ಬರ್ತಾರೆ ನೋಡಿ ಮಾಡ್ಬೇಕ್ರಪ್ಪ, ಕರೆಕ್ಟಾಗಿ ನೋಡಿ. ಅಂದರೆ ಯಾರಿಗೆ ಸಿಕ್ಕಂಗೆ ಹಾಕಂಗಿಲ್ಲ. ಅಂದರೆ ಯಾರು ಕರೆಕ್ಟಾಗಿ ಸೇವಾ ಮಾಡ್ರೆ ಆಗ್ಬೇಕ್ರಪ್ಪ. ಬರೀ ಹೋಗಿ ಮನೆಗೆ ಹೋಗಿ ಕೂತ್ಕೊಂಡ್ರೆ ಏನು ಮಾಡ್ತೀರಾ? ಸಿಲಿಂಡ್ರಿ ಕಸ ತೆಗಿಯಂಗಿಲ್ಲ, ಮಾಡೋಂಗಿಲ್ಲ. ನೋಡಿರಿ, ಸಿಲಿಂಡ್ರ್ ಇಂಥ ಪ್ರಾಬ್ಲಮ್ ಆಗ್ಬಿಡ್ತು. ಸಿಲಿಂಡ್ರು ಎಷ್ಟು ಪ್ರಾಬ್ಲಮ್ ಆಗ್ಬಿಡ್ತು. ಬಡವರು ಬಗ್ಗರಿಗೆಲ್ಲ ತೊಂದರೆ. ದಕ್ಷಿಣ ಇಷ್ಟು ದಿನ ಅಭಿವೃದ್ಧಿ ಆಗಿಲ್ವ ಅಂತೀರ ಹಂಗಾರ? ಇನ್ನೂ ಏನಾಗೈತೆ ಸ್ವಾಮಿ? ಸುಮ್ಮನೆ ಏನಂಗೆ ಸುಮ್ಮನೆ ಮಾಡ್ತೀವಿ ಅಂತಾರೆ, ಮಾಡ್ತಾವೆ, ಮಾಡೋದೇ ಇಲ್ಲ. ಏನು ಮಾಡ್ತೀರಾ? ಅಂದರೆ ಈ ಶಾಮನೂರು ಏನು ಮಾಡ್ತಾರೆ? ಶಾಮನೂರು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಏನು ಮಾಡಿದ್ದಾರೆ ಅವರು? ಮಧ್ಯಾಹ್ನ ಅವ್ರದ್ದೇ ಮಾಡ್ಕೊಳ್ತಾರೆ. ಅವ್ರದ್ದು ಅರ್ಧ ಅವರೇ ಐತಿ ದಾವಣಗೆರೆಯಾಗ. ಶಾಮನೂರು ಹೌದಲ್ಲ, ಐತಿಲ್ಲ. ಮತ್ತೆ ಯಾರಿಗೆ ಆಗ್ಬೇಕು? ಮತ್ತೆ ಅವರೇ ಟಿಕೆಟ್ ಬೇಕು ಅನ್ನಕಚ್ಚಾರ. ನೋಡ ಮತ್ತೆ ಏನು ನೋಡೋದು ದೊಡ್ಡ ನಿಂತ್ಕೊಳ್ಳಿ, ಯಾರು ಬರಲಿ. ಬಂದಾಗ ಗೊತ್ತಾಗ್ತಲ್ಲ ಪಬ್ಲಿಕ್, ಅಲ್ಲಿವರೆಗೂ ಗೊತ್ತಾಗಲ್ಲ. ಅದು ಸೂಕ್ತ ಅಭ್ಯರ್ಥಿ, ಕೆಲಸ ಮಾಡೋರು, ಅಭಿವೃದ್ಧಿ ಮಾಡೋಂಥವ್ರು ಬೇಕಂತೀರ. ಪಕ್ಷ ಯಾವ್ದಾರ ಆಗಿಲ್ಲ. ಯಾವುದೋ ನಮಗೇನೆ ಪಕ್ಷ ತಗೊಂಡೆ ಮಾಡ್ಬೇಕು. ನಾವು ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲ. ಸರ್ ಹೇಳಿ ಸರ್, ಈಗ ದಕ್ಷಿಣ ಉಪಚುನಾವಣೆ ಯಾರು ಸೂಕ್ತ ಅಭ್ಯರ್ಥಿ ಭಾಗಕ್ಕೆ? ಸೂಕ್ತ ಅಭ್ಯರ್ಥಿ ಅಂದರೆ ಎಲೆಕ್ಷನ್ ನಿಂತು ಗೆಲ್ಲಿ
ಗೆದ್ದ ಮೇಲೆ ಈ ಕಡೆ ಸುತ್ತದೇ ಇಲ್ಲ ಅವರು. ಇಲ್ಲಿ ಏನು ಅಂತಂದ ಮತ್ತು ನಾವು ಅವ್ರ ಮನೆ ಸುತ್ತಬೇಕು ಅಂತರ್ ಬೇಕಾಗಿಲ್ಲ. ಈಗ ನಾವು ಎಲೆಕ್ಷನಾಗಿ ಗೆಲ್ಸಿದ ಮೇಲೆ ಯಾರು ಇದೆ, ನಾವು ಕಾಂಗ್ರೆಸ್ಸು ಜನತಾದಳ BJP ಅಂತ ಏನಿಲ್ಲ. ಒಳ್ಳೆ ಮನುಷ್ಯ ಒಳ್ಳೆ ನಿದ್ರೆ ಆಯ್ತು ಅಲ್ಲಿ. ಅವ್ರು ಆಮೇಲೆ ಗೆಲ್ಲೋದು ಬಿಡೋದು ಅವ್ರು ಐತೆ. ಜನ ಯಾರು ಊಟ ಹಾಕ್ತಾರೋ ಅವ್ರು ಗೆಲ್ತಾರೆ. ಗೆದ್ದವ್ರು ಸ್ವಲ್ಪ ಬಂದು ವರ್ಕ್ ಮಾಡಿದರೆ ಇದೇನು ಸಮಸ್ಯೆ ಅಂತ ತಿಳ್ಕೊಂಡ್ರೆ ಅವ್ರು ಬಂದು ಹೋಗ್ತಾ ಇರಬೇಕು. ಒಂದು ಎಲೆಕ್ಷನ್ ಆದಮೇಲೆ ಗೆದ್ಮೇಲೆ ನಾವು ಇದುವರೆಗೂ ಮಕ್ಕಂಡಿಲ್ಲ ಯಾರೋ ಹೋಗ್ಬಿಡ್ತಾರೆ. ಆಮೇಲೆ ನಾವು ಅವ್ರ ಮನೆ ಸುತ್ತಬೇಕು. ಹಣ 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 ಅಂತ ಒಳಗೆ ಹೋಗ್ಬಿಡಕನಕ್ಕೂ ಗಂಟೆ ಮಾಡ್ತಾರೆ. ಹಂಗಾಗಿ ನೋಡೋಣ ಇಲ್ಲಿ ನೀವು ಯಾರೇನೋ ರೇಟ್ ಗೊತ್ತಾಗ್ತಿಲ್ಲ ಯಾವ ಸೀಟ್ ಅಂತಂದು ನಾವು ನೋಡ್ತಿದ್ದಕ್ಕೆ ವಿಚಾರ ಮಾಡ್ತಿದ್ದೀವಿ. ಯಾರಿಗೆ ಕೊಡ್ಬೋದಿಲ್ಲ. ಅವರು ಸಮ ಐತಿ ಈಗ ಅಲ್ಲಿ. ಅವರು ಸಮ ಇದ್ದಾರೆ. ಯಾರಿಗೆ ಗೆಲ್ತಾರೆ ನೋಡೋದು. ಒಳ್ಳೆ ವ್ಯಕ್ತಿ ಹಾಕ್ಬೇಕಷ್ಟೆ. ನಾವೇನು ಆ ಪಕ್ಷ ಈ ಪಕ್ಷ ಅಂತ ಹಾಕಲ್ಲ. ನಾವು ಕ್ಯಾಂಡಿಡೇಟ್ ಯಾರು ನಿಂತ್ಕೊಂತಾರೋ ಅವ್ರಿಗೆ ಓಡಾಕ್ತೀವಿ. ಆ ಪ್ಲೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಇವ್ರು ಒಳ್ಳೆಯವ್ರಿಗೆ ಕೆಟ್ಟಾರ ಅಂತಂದು. ಅವರು ಬಂದು ಇಲ್ಲಿ ಮಾತಾಡೋದು ದಾಟಿನೇ ಗೊತ್ತಾಗ್ಬಿಡುತ್ತೆ ನಮಗೆ. ಎಲೆಕ್ಷನ್ ನಿಂತಿರ್ತಾರಲ್ಲ, ಈಗ ಓಟ್ ಕೇಳಕ್ಕೆ ಬರ್ತಾರೆ ಮನೆಗೆ ಬಂದೇ ಬರಬೇಕು. ಅವಾಗ ಅವ್ರ ಮಾತಿನ ದಾಟಿಯಲ್ಲೇ ಅವರು ಎಂಥ ಗುಣ ಒಳ್ಳೆಯದು ಕೆಟ್ಟದ್ದು ಅಂತ ವಿಚಾರ ಆರಾಮಾಗಿ ಗೊತ್ತಾಗುತ್ತೆ. ಇವ್ರಿಗೆ ಹಾಕ್ಬೇಕು ಇವ್ರಿಗೆ ಹಾಕ್ಬಾರ್ದು ಅಂತ ಅಷ್ಟೇ. ನಾವು ಯಾವ ಪಕ್ಷ ಈ ಪಕ್ಷ ನೋಡಲ್ಲ. ಒಳ್ಳೆ ವ್ಯಕ್ತಿ ಅವರು ನಡೆ ನೋಡಿದರೆ ಅವ್ರಿಗೆ ಹಾಕೋದು. ಅಭಿವೃದ್ಧಿ ಆಗಿದೆ ದಕ್ಷಿಣ ಉತ್ತರ ಅಭಿವೃದ್ಧಿ ಚೆನ್ನಾಗಾಗಿದೆ. ಅವ್ರವ್ರ ಮನೆ ಎಲ್ಲದವಲ್ಲ ಆಗ್ಬಿಡ್ತವೆ. ಇಲ್ಲಿ ಅವ್ರವ್ರ ಮನೆ ಇರೋಲ್ಲ, ಆಗಲ್ಲ. ಅದಕ್ಕೆ ಈ ಕಡೆ ಇರೋರ ಮನೆಯವ್ರಿಗೆ ಕೊಟ್ಟರೆ ಸ್ವಲ್ಪ ಇವ್ರ ಕಡೆ ಮನೆಯವ್ರ ಅಭಿವೃದ್ಧಿ ಮಾಡ್ತಾರೆ. ಅವ್ರ ಮನೇನು ಮಾಡ್ಕೊಂತಾರೆ, ಸ್ವಲ್ಪ ನಮ್ಮ ಮನೆಯೂ ಸ್ವಲ್ಪ ಮಾಡ್ತಾರೆ. ಮಾಡಲಿ. ಅಲ್ಪಸಂಖ್ಯಾತರು ಕೇಳ್ತಿದ್ದಾರಲ್ಲ, ಅಲ್ಪಸಂಖ್ಯಾತರು ಕೇಳ್ತಿದ್ದಾರೆ ಈ ಭಾಗದವರು. ಕೇಳಿಬಿಟ್ರೆ ಅವ್ರದ್ದು ಮತ್ತು ಅವ್ರು ಕೇಳೋಕ್ಕೈತಿ ಕೇಳ್ತಾರೆ. ಅವ್ರದ್ದು ಜನಸಂಖ್ಯೆ ಹೆಚ್ಚಿಗೆ ಇದೆ. ಈ ಶಿವಶಂಕರ ಯಾರು ಹೇಳಿದ್ರೆ ಅಂತ ಕೊಡ್ತಾರೆ ಅಂತ ಸೇವೆಗಳು. ಅವ್ರು ಅಪ್ಲಿಕೇಶನ್ ಹಾಕ್ಯಾರೆ, ಕೊಟ್ಟರು ನಿಂತ್ಕೊಂತಾರೆ. ಅವರು ಯಾರು ಕೊಡಲಿಲ್ಲ ಅಂದರೂ ಯಾವ್ದಾರ ಪಕ್ಷದ ನಿಂತ್ಕೊಂತಾರೆ. ನೋಡೋದು ಆಮೇಲೆ ಯಾರು ಗೆಲ್ತಾರೋ ಗೆಲ್ಲಿ. ಒಟ್ಟು ಒಳ್ಳೆ ವ್ಯಕ್ತಿ ನಾವು ಪಕ್ಷದ ಅವ್ರು ಗೆದ್ದರು. ಒಟ್ಟು ನಾವು ನೋಡ್ರಿ ನಾವು ಗುಣ ಪಕ್ಷ ನೋಡಾಕಲ್ಲ, ಆ ವ್ಯಕ್ತಿ ನೋಡಿ ಔಟ್ ಹಾಕಾರ ಅಷ್ಟೇ. ಹೇಳಿ ಸರ್, ದಕ್ಷಿಣ ಉಪಚುನಾವಣೆ ಬರ್ತಿದೆ, ಯಾರು ಸೂಕ್ತ ಅಭ್ಯರ್ಥಿ? ವ್ಯಕ್ತಿಯಿಂದ ಯಾರು ನಿರ್ಣಯ ಆಗಿಲ್ಲ ಸರ್. ಯಾವ ಪಕ್ಷದಿಂದ ಯಾವ ವ್ಯಕ್ತಿ ಅಂತ ನಿರ್ಣಯ ಆಗಿಲ್ಲ. ಆಗಬೇಕಂದ್ರೆ ಈಗ ಯಾರಿದ್ದಾರೆ, ಈಗ ಯಾವ ಪಕ್ಷದಲ್ಲಿ ಯಾರಿದ್ದಾರೆ ಹೇಳಿ ಹೇಳ್ಬೋದು ನಾವು. ಜೊತೆಗೆ ಕಾಂಗ್ರೆಸ್ ಅಲ್ಲಿ ಬಂತು ಅಂದ್ರೆ ಶಾಮನೂರು ಕುಟುಂಬ ವರ್ಸಸ್ ಅಲ್ಪಸಂಖ್ಯಾತರು, ಅದರಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಆಗ್ತಾರೆ? ಯಾವ ಸರ್, ಈಗ ನಮಗೆ ಶಾಮನೂರು ಬಿಟ್ಟು ನಮಗೆ ಯಾವ ಉತ್ತಮ ಯಾವ ವ್ಯಕ್ತಿಗಳು ನೋಡ್ಬೇಕಲ್ಲ. ನಾವು ಯಾವ ಬಂದರೆ ಅವರು ವ್ಯಕ್ತಿ ಇಂಥ ವ್ಯಕ್ತಿ ಅಂತ ಹೇಳಿದ್ರೆ ನಾವು ಹೇಳ್ಬೋದು. ಸಮರ್ಥ ಓಡಾಡ್ತಿದ್ದಾರೆ ಸರ್, ಎಲ್ಲ ಕಡೆಗೂ ಸಮರ್ಥ ಅವರು ಓಡಾಡ್ತಿದ್ದಾರೆ. ಅವ್ರಿನ್ನೂ ಯುವಕರಿದ್ದಾರೆ, ಅವ್ರಿಗಿನ್ನೂ ಅಷ್ಟೊಂದು ಇದು ಇಲ್ಲ, ಬರಲ್ಲ. ಅನುಭವ ಇರಬೇಕಾ ಸರ್. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಸಮರ್ಥ ವ್ಯಕ್ತಿತ್ವ, ಸಮರ್ಥ ನಾಯಕತ್ವ ಮತ್ತು ಅವರು ಒಂದು ವಯಸ್ಸು ಉತ್ತಮ ವಯಸ್ಸು ಇರಬೇಕಲ್ಲ. ಹೌದ್ರಾ? ಇನ್ನು ಯುವಕರಾಗಿದ್ದರಿಂದ ಅಷ್ಟೊಂದು ಅವರು ನಮಗೆ ನಮ್ಮ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ ಅಷ್ಟೊಂದು ಯುವಕರಿಗೆ ಅಷ್ಟು ಕೊಡೋದಲ್ಲ. ಒಂದು ಸುಮಾರಾಗಿ ಒಂದು ಮಧ್ಯ ವಯಸ್ಕರು 40 ಇಂದ 50 ವರ್ಷ ಇದ್ದರೆ ಏನಾದರೂ ಅವ್ರಿಗೆ ಅನುಭವ ಇರ್ತಾರೆ. ಏನಾದರೂ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅನುವಾಗುತ್ತೆ, ಒಳ್ಳೆಯದಾಗುತ್ತೆ. ಹೌದಾ? ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಅನುವಾಗುತ್ತೆ ಅಂತ ನಮ್ಮ ಅನಿಸಿಕೆ. ಯಾರು ಸೂಕ್ತ ಅಭ್ಯರ್ಥಿ? ಅಭಿವೃದ್ಧಿ ಆಗಿದ್ದೀನ ದಕ್ಷಿಣ ಅಂತ? ದಕ್ಷಿಣದಲ್ಲಿ ಅಭಿವೃದ್ಧಿ ಅಂತ ಏನು ಕಾಣ್ತಿಲ್ಲ ರೀ. ಯಾಕಪ್ಪ ಅಂದರೆ ಒಂದು ಆಸ್ಪತ್ರೆನೂ ಅಂಥದ್ದು ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಒಂದು ಸ್ಕೂಲು, ಶಾಲಾ, ಕಾಲೇಜು ಮಕ್ಕಳು ಹೋಗ್ಬೇಕಪ್ಪ ಅಂದರೆ ನಾವು ಉತ್ತರ ವಲಯಕ್ಕೆ ಹೋಗ್ಬೇಕು. ಈಗ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸ್ಕೂಲು, ಒಂದು ಒಳ್ಳೆಯ ಆಸ್ಪತ್ರೆ ಆದರೆ ಇಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಅನ್ನೋದು ಕಾಣ್ಬೋದು. ಮೇನ್ ಮನುಷ್ಯನಿಗೆ ಏನಪ್ಪ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನು ಬೇಕಾದ್ ಮಾಡೋದು ಅಂಥದ್ದೇ. ಅದನ್ನೇ ಮೊದಲು ಇಲ್ಲೇನು ರೋಡು ಚರಂಡಿ ಕೆಲವು ಆಗಿದಾವ ಅನ್ನೋದು ಬಿಟ್ಟರೆ ಅದು ಅಂಥ ಉಪಯೋಗ ಇರೋಂಥದ್ದು ಏನೂ ಆಗ್ತಿಲ್ಲ ಇಲ್ಲಿ. ಈ ಮಳೆ ಬಂದರೆ ಎಷ್ಟೋ ಚರಂಡಿಗಳ ತೆಗ್ಗು ಪ್ರದೇಶಗಳಲ್ಲಿ ನೀರು ಹರಿತಾವೆ. ಅದು ಗಮನ ಅಷ್ಟಕ್ಕಷ್ಟೇ ಮಳೆಗಾಲದಲ್ಲಿ ಅಷ್ಟೇ. ಈಗೇನೋ ಬೇಸಿಗೆಗಾಲ ಐತಿ, ಈಗ ಆಯಿತು ನಡೀತದೆ. ನೆಕ್ಸ್ಟ್ ಮುಂದಿನ ಕಾಲದಲ್ಲಿ ಮಳೆಗಾಲ ಬಂದರೆ ಇಲ್ಲಿ ಅದೇ ಪರಿಸ್ಥಿತಿ. ಮತ್ತು ಆದರೂ ಕಾಂಗ್ರೆಸ್ ಸತತವಾಗಿ ಗೆಲ್ಕೊಂತ ಬಂತು. ಇಲ್ಲಿ ಸತತವಾಗಿ ಗೆಲ್ಲೋ ಕಾರಣದಿಂದ ಎಲ್ಲ ದುಡ್ಡು ಅನ್ನೋದು ಆಟ ಆಡಿಸ್ಬಿಡ್ತಾರೆ ಇಲ್ಲೆಲ್ಲ. ದುಡ್ಡಿಂದ ಆಟ ಎಲ್ಲ ದುಡ್ಡು ಹಂಚಿಬಿಡ್ತಾರೆ. ದುಡ್ಡು ಕೊನೆ ಗಳಿಗೆಯಲ್ಲಿ ದುಡ್ಡು ಎಲ್ಲರೂ ಇದು ಮಾಡಿದ ತಕ್ಷಣ ಏನು ಮಾಡ್ತಾರೆ, ಮತ್ತು ಜನ ಎಲ್ಲ ಇದಕ್ಕೂ ಇದಾಗ್ಬಿಡ್ತಾರೆ, ಮರಳಾಗ್ಬಿಡ್ತಾರೆ. ಈಗ ಕಾಂಗ್ರೆಸ್ ವರ್ಸಸ್ ಅಂದರೆ ಕಾಂಗ್ರೆಸ್ಸಲ್ಲೇ ಎರಡು ಶಾಮನೂರು ಕುಟುಂಬ ವರ್ಸಸ್ ಅಲ್ಪಸಂಖ್ಯಾತರು ಅಂತ ಅವರು ಟಿಕೆಟ್ ಕೇಳ್ತಿದ್ದಾರೆ. ಯಾಕಂದರೆ 85% ಮತದಾನ ನಮ್ಮದಿದೆ, ಜಾಸ್ತಿ ಜನಸಂಖ್ಯೆ ನಮ್ಮದಿದೆ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ. ಕೊಟ್ಟರೆ ಒಳ್ಳೇದಲ್ರಿ. ಅಂದರೆ ಈಗ ಹೆಂಗಪ್ಪ ಅಂದರೆ ಅವರು ಪಕ್ಷದಲ್ಲಿ ದುಡ್ದಿರೋದ ಮತ್ತು ಕೇಳೋದ್ರ ತಪ್ಪೇನಿಲ್ಲ. ಪಕ್ಷದಲ್ಲಿ ಯಾರು ದುಡ್ದಿರ್ತಾರೋ ಅವರು ಟಿಕೆಟ್ ಕೇಳಿದ್ರೆ ಏನು ತಪ್ಪೇನಿಲ್ಲ. ಈಗ ಒಬ್ಬರೇ ಒಂದೇ ಕುಟುಂಬ ಈಗೀಗ ಬಂದವರಿಗೆ ಕೊಡೋಕ್ಕಿಂತ ಒಂದು ಅವಕಾಶ ಕೊಟ್ಟು ನೋಡ್ಬೋದು.
ನೋಡ್ಬೋದು ಏನಾಗಬಹುದು. ಬಿಜೆಪಿಯಲ್ಲಿ ಸಹ ಎ ಟೀಮ್ ಬಿ ಟೀಮ್ ಆಗಿದೆ. GM ಸಿದ್ದೇಶ್ವರ್ ಬಣ ಒಂದು, ರೇಣುಕಾಸ್ವಾಮಿ ಬಣ ಒಂದಾಗಿದೆ. ಅದರಲ್ಲೂ ಸಹ ಅಜಯ್ ಕುಮಾರ್, ಶ್ರೀನಿವಾಸ್ ದಾಸ್ ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್, ಯಶವಂತರಾವ್ ಜಾಧವ್, ಜೊತೆಗೆ ವಿನಯ್ ಕುಮಾರ್ BV ಸ್ವಾಭಿಮಾನಿ ಬಳಗದ ವತಿಯಿಂದ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಯಾರು ಸೂಕ್ತ ಆಗ್ತಾರೆ ಅಂತ? ಅದರಲ್ಲಿ ಯಾರು ಕೊಟ್ಟರು ಈ ಸಲ BJP ಅವಕಾಶ ಇರ್ಬೋದು ಅನ್ನಿಸ್ತಾ ಐತೆ. ಯಾಕಂದರೆ ಸತತ ಯಶವಂತರಾವ್ ಅವರು ಸತತ 3 ರಿಂದ 4 ಬಾರಿ ಅವರು ಪರಾಭವ ಆಗಿದ್ದಾರೆ. ಅಂದರೆ ಸತತ ಶಾಮನೂರು ಶಿವಶಂಕರ್ ಅವರು ಒಂದು ಇದ್ರ ಮೇಲೆ ಎಲ್ಲರೂ ಅವ್ರ ಮೇಲೆ ಇದು ಮಾಡ್ತಿದ್ರು. ಅವನ್ನೇ ಅಂದರೆ ಹಿರಿಯರು ಒಂದು ಗೌರವ ಇತ್ತು, ಎಲ್ಲರಿಗೂ ರೆಸ್ಪೆಕ್ಟ್ ಇತ್ತು. ಹಿರಿಯರು ಭಾಳ ಅಂದರೆ ಈ ದಕ್ಷಿಣ ಭಾಗದಲ್ಲಿ ಒಳ್ಳೆ ಟಚ್ ಇತ್ತು ಅವ್ರದ್ದು. ಪ್ರತಿನಿತ್ಯ ಇಲ್ಲಿ ಬರೋರು, ಬಕೇಶ್ವರ ದೇವಸ್ಥಾನಕ್ಕೆ ಅವರು ಇದಕ್ಕೆ ಬರೋರು, ಜನಕ್ಕೆ ಭೇಟಿಯಾಗೋರು, ಆ ಒಂದು ಇದರಿಂದ ಇತ್ತು. ಅಂದರೆ ಈ ಸಲ ಸ್ವಲ್ಪ ಬದಲಾವಣೆ ನೋಡಬೇಕಪ್ಪ ಅಂದರೆ ನಾವು ಈ ಸಲ BJPಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನನ್ನೊಂದು ಅಭಿಪ್ರಾಯ. ಸೂಕ್ತ ಅಭ್ಯರ್ಥಿ BJP ಆಗಬೇಕು. ಬಿಜೆಪಿಲಿ ಒಣ ಜಗಳ ಇದೆ, 2 ಟೀಮ್ ಆಗಿದೆ, ಎ ಟೀಮು ಬಿ ಟೀಮ್ ಅಂತ. ಅದರಲ್ಲಿ ಯಾರು ಸೂಕ್ತ ಅಭ್ಯರ್ಥಿ? ಪ್ರತಿಯೊಂದು ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿ ಅಡ್ಡಾಡ್ತಾರೆ ಅವರು. ಈ ದಕ್ಷಿಣ ಕ್ಷೇತ್ರದ ಅಷ್ಟು ಫಂಕ್ಷನ್ಗಳಿಗೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಅವ್ರು ಅಟೆಂಡ್ ಆಗಿದ್ದಾರೆ. ಹಂಗಾಗಿ ಅಜಯ್ ಕುಮಾರ್ ಕೊಟ್ಟರೆ ಭಾಳ ಸೂಕ್ತವಾಗಿರುತ್ತೆ. ಇಲ್ಲಿ ಉಪಚುನಾವಣೆ ನಡೀತಿದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಥವಾ ಯಾರು ಸೂಕ್ತ ಅಭ್ಯರ್ಥಿ, ಎಂಥವ್ರು ಬರಬೇಕು? ಸರ್, ಪಕ್ಷಕ್ಕಿಂತ ದೇಶ ಮುಖ್ಯ. ದೇಶ ಉಳಿಬೇಕು ಅಂದರೆ ನಮ್ಮ ತನ ಉಳ್ಕೋಬೇಕು. ಅಂದರೆ ಹಿಂಗೆ ದೇವಸ್ಥಾನಗಳು, ನಮ್ಮ ಆಚರಣೆ ವಿಚಾರಗಳು ಇವನ್ನೆಲ್ಲ ಉಳಿಸೋರು ಯಾರು ನಮ್ಮ ಪರವಾಗಿದ್ದಾರೋ, ಮಾತಾಡ್ತಾರೋ, ನಮ್ಮ ಪರಂಪರೆಯನ್ನು ಉಳಿಸ್ತಾರೋ. ಈಗ ತಕ್ಕ ಮಟ್ಟಿಗೆ ನನಗನ್ಸೋದು ಭಾರತೀಯ ಜನತಾ ಪಕ್ಷ ಏನೂ ನೋಡ್ದಲೆ ಯಾರೇ ಅಭ್ಯರ್ಥಿ ಇರಲಿ, ನಮ್ಮ ಸಂಸ್ಕೃತಿ ಉಳಿಸೋರು ಯಾರಿರ್ತಾರೋ ಅವರಿಗೆ ಮತದಾನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೇಳಿ ಯಜಮಾನ್ರ, ಈಗ ದಕ್ಷಿಣ ಚುನಾವಣೆ ಬರ್ತಿದೆ, ಯಾರಾಗಬೇಕು ಈ ಸಲ ಅಭ್ಯರ್ಥಿ? ಈ ಕಡೆ ಟಿಕೆಟ್ ಯಾರಿಗೆ ಸಿಗ್ಬೇಕು? ಯಾರು ಬರಲಿ, ಯಾರು ಬಿಡ್ರಿ, ಏನು ಮಾಡಬೇಕು? ಹೆಂಗೆ ಕಾಂಗ್ರೆಸ್ BJPನ? ಕಾಂಗ್ರೆಸ್. ಯಾಕಮ್ಮ ಕಾಂಗ್ರೆಸ್? ಕಾಂಗ್ರೆಸ್ಲೇ ಬರಬೇಕು. ಕಾಂಗ್ರೆಸ್ಸೇ ಬರಬೇಕು ನಮಗೆ ಅಧ್ಯಕ್ಷ. ದಕ್ಷಿಣ ಉಪಚುನಾವಣೆ ಬರ್ತಿದೆ, ಯಾರು ಅಭ್ಯರ್ಥಿ ಆಗಬೇಕು ಈ ಭಾಗಕ್ಕೆ? ಯಾರು ಸೂಕ್ತ ಅಭ್ಯರ್ಥಿ? ಸರ್, ಈ ಭಾಗದಲ್ಲಿ ಯಾರೇ ಅಭ್ಯರ್ಥಿಯಾಗಿ ಬಂದರೂ ಕೂಡ ಯಾವುದೇ ರೀತಿಯಾದ ಒಳ್ಳೆ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. ಇಲ್ಲಿ ನೋಡಿ, ಜನಗಳಿಗಿಂತ ಜಾಸ್ತಿ ಹಂದಿಗಳು ತುಂಬ ಇದೆ. ಎಲ್ಲ ಸುತ್ತಲೂ ಬರೇ ಮುಳ್ಳು ತಂತಿ ಗಿಡಗಳಿದೆ, ಯಾವುದೇ ಇದು ರಸ್ತೆಗಳಿಲ್ಲ, ನೀರಿಲ್ಲ, ಒಳಚರಂಡಿ ವ್ಯವಸ್ಥೆ ಕೂಡ ತುಂಬ ಹದಗೆಟ್ಟಿದೆ. ದಯವಿಟ್ಟು ಒಳ್ಳೆ ಅಭ್ಯರ್ಥಿ ಬರಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಅಭಿಲಾಷೆ. ಯಾರೇ ಆಗಲಿ, BJPನೇ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾರಾದರೂ ಬರ್ಬೋದು. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕು ಜನಗಳು, ಇದೇ ನನ್ನ ವಿನಂತಿ. ಈಗ ಪಕ್ಷಗಳಲ್ಲೇ ಭಿನ್ನ ಮತಗಳಿರುವಂಥದ್ದು. ಕಾಂಗ್ರೆಸ್ನಲ್ಲೇ 2 ಭಾಗ ಆಗಿದೆ, BJPಯಲ್ಲೇ 4 ಭಾಗ ಆಗಿದೆ. 4 ಜನ ಅಭ್ಯರ್ಥಿಗಳಾಗಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಒಂದು ಕಡೆ ಟಿಕೆಟ್ ಬೇಕು ಅಂತಿದ್ದಾರೆ, ಈತ ಶಾಮೂರ್ ಫ್ಯಾಮಿಲಿಯವರು ಟಿಕೆಟ್ ಬೇಕು ಅಂತಿದ್ದಾರೆ. ಸರ್, ಯಾರಾದರೂ ನಿಂತ್ಕೊಳ್ಳಿ ಸರ್, ಕಾಂಗ್ರೆಸ್ಸಿಂದ ಯಾರಾದರೂ ನಿಂತ್ಕೊಳ್ಳಿ, BJPಯಿಂದ ಯಾರಾದರೂ ನಿಂತ್ಕೊಳ್ಳಿ, ಈಗ ಪಕ್ಷೇತರ ಅಭ್ಯರ್ಥಿಗಳು ಯಾರಾದರೂ ನಿಂತ್ಕೊಳ್ಳಿ ಸರ್. ಆದರೆ ಜನಗಳು ಮಾತ್ರ ಈ ಸಲ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕು ಅನ್ನೋದು ನನ್ನ ಅಭಿಲಾಷೆ ಅಷ್ಟೇ ಸರ್. ಅಭಿವೃದ್ಧಿ ಆಗಿದೆನಾ 5 ವರ್ಷ ಏನು ಈ ಹಿಂದಿದ್ದಂಥ ಕಾಂಗ್ರೆಸ್ ಆಡಳಿತದಲ್ಲಿ? ಕಾಂಗ್ರೆಸ್ನ ಭದ್ರಕೋಟೆ ದಕ್ಷಿಣ ಅಭಿವೃದ್ಧಿ ಆಗಿದೆನಾ ಸರ್? ಅಭಿವೃದ್ಧಿ ಅನ್ನೋದು ಅವರ ಕಾಂಗ್ರೆಸ್ ಅಧಿಕಾರದಲ್ಲಿರೋರ ಅವ್ರ ಕ್ಷೇತ್ರಕ್ಕೆ, ಅವರ ಮನೆ, ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಮಾತ್ರ ಅಭಿವೃದ್ಧಿ ಆಗಿರುತ್ತೆ. ಇಲ್ಲಿ ನೋಡಿ, ಬಡ ಜನರಿಗೆ ಇದು ಎಲ್ಲ ಮೈನಾರಿಟಿ ಇರುವಂಥ ಪ್ರದೇಶ. ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ, ಒಳಚರಂಡಿ ಸಮಸ್ಯೆ ತುಂಬ ಇದೆ, ರಸ್ತೆ ಸಮಸ್ಯೆ ತುಂಬ ಇದೆ. ಯಾವುದೇ ರೀತಿ ಈ ಕ್ಷೇತ್ರದಲ್ಲಿ ಅಂಕರು ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಸರ್. ಅದಕ್ಕೋಸ್ಕರ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಬೇಕಂತಂದು ನಾನು ಕೇಳ್ಕೊಳ್ತೇನೆ ಸರ್. ದಾವಣಗೆರೆ ಉಪಚುನಾವಣೆ ಬರ್ತಿದೆ, ಯಾರು ಈ ಭಾಗಕ್ಕೆ ಸೂಕ್ತ ಅಭ್ಯರ್ಥಿ? ನಮ್ಮ ದಕ್ಷಿಣ ಭಾಗಕ್ಕೆ ಹಿಂದಿಂದನೂ ಶಂಕರಪ್ಪರು ಅದಾರೆ, ಒಳ್ಳೆ ಕೆಲಸ ಮಾಡ್ಯಾರೆ. ಊರು ಶಾಂತ ರೀತಿಲಿರ್ತೈತಿ, ಅಭಿವೃದ್ಧಿಯಾಗಿರ್ತೈತಿ. ಹಂಗಾಗಿ ಅವ್ರ ಮೊಮ್ಮಗನ ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ಊರು ಪ್ರಶಾಂತವಾಗಿರ್ತೈತಿ, ಊರಲ್ಲಿ ಗೊಂದಲ ಇರಲ್ಲ. ಹಂಗಾಗಿ ಸಮರ್ಥಗೆ ಕೊಡಬೇಕು ಅಂತ ನಾವು ಕೇಳೋದಷ್ಟೇ. ಈಗ ಕಾಂಗ್ರೆಸ್ಸಲ್ಲಿ 2 ಮನೆ ಆಗಿದೆ, ಅಂದ್ರೆ ಒಂದು ಅಲ್ಪಸಂಖ್ಯಾತರು ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಮತಗಳಿದ್ದಾವೆ. ನಮಗೆ ಒಂದು ಚಾನ್ಸ್ ಕೊಡ್ರಿ, ನಮಗೆ ಈ ಸಲ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಿದ್ದಾರೆ. ಇಂಥ ಶಾಮನೂರು ಕುಟುಂಬದಿಂದ ಸಮರ್ಥ ಅವರ ಹೆಸರು ಕೇಳಿ ಬರ್ತಿದೆ. ಹೌದು, ಅಲ್ಪಸಂಖ್ಯಾತರು ಅಂದ್ರೆ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಊರು ನಿಭಾಯಿಸೋಕ್ಕಾಗತ್ತಾ? ಒಂದು ದಾವಣಗೆರೆ ಅಂದರೆ ಒಂದು ಗುಡಿಸ್ಲಲ್ಲ, ದೊಡ್ಡ ಊರು. ದೊಡ್ಡ ಊರಲ್ಲಿ ಎಲ್ಲ ಜಾತಿ ಜನಾಂಗದವ್ರು ಎಲ್ಲ ತಗೊಂಡು ಹೋಗ್ಬೇಕಂದ್ರೆ ಅವ್ರ ಫ್ಯಾಮಿಲಿಗೆ. ಒಂದು ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳಲ್ಲ, ಸಮರ್ಥಿಗೆ ಕೊಡ್ರಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಉಳಿರೋದು ಶಂಕರಪ್ಪರಿಂದ. ಪಕ್ಷ ಐತಿ, ದಾವಣಗೆರೆಯಲ್ಲಿ ಉಳಿರೋದು ಶಂಕರಪ್ಪರಿಂದನೇ ಕಾಂಗ್ರೆಸ್.
ಕಾಂಗ್ರೆಸ್ ಇಲ್ಲದೆ ಶಂಕರಪ್ಪರು ಇಲ್ಲ, ಹಂಗಾಗಿ ಶಂಕರಪ್ಪರ ಮೊಮ್ಮಗನಿಗೆ ಕೊಡೋದು ಸೂಕ್ತ. ಅಂದರೆ ಒಂದು ವೇಳೆ ಏನು ಈಗ 85% ಅಷ್ಟು ಮತದಾನ ಇರೋರು ಅಲ್ಪಸಂಖ್ಯಾತರು, ಒಂದು ವೇಳೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಯಾವ ಕಾರಣಕ್ಕೂ ಗೆಲ್ಲಲ್ಲ. ಅವ್ರಿಗೆ ಕೊಟ್ಟರೆ BJP ಗೆಲ್ತದೆ. BJPನೂ ಒಡೆದ ಮನೆ ಆಗಿದೆಯಲ್ಲ ಸರ್, ಅದರಲ್ಲಿ ಆದರೂ ಅವ್ರಿಗೆ ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಯಾವ ಜನನೂ ಒಗ್ಗಟ್ಟಾಗಲ್ಲ, ಮುಂದರ ಜನಾಂಗನೇ ನೋಡ್ತಾರೆ. ಊರು ಶಾಂತ ರೀತಿಯಲ್ಲಿ ಇರಬೇಕು ಅಂದರೆ ಸಮರ್ಥ ಇನ್ನೂ ಚಿಕ್ಕ ವಯಸ್ಸು, ಅವರು ನಿಭಾಯಿಸ್ತಾರ ಅಂದರೆ ಹಿಂದೆ ತಲೆಮಾರು ರಾಜಕೀಯ ಅವ್ರ ಅಮ್ಮ ಐತಿ, ಅವ್ರ ಅಪ್ಪುಜಿ ಐತಿ, ಅವ್ರ ಚಿಕ್ಕಪ್ಪಗಳು ಅದಾರೆ, ಅವ್ರ ದೊಡ್ಡಪ್ಪಗಳು ಅದಾರೆ. ಅನಾದಿ ಕಾಲದಿಂದ ಅವ್ರು ರಾಜಕೀಯದಾಗ ಬಂದರೆ ಏನು ಅನ್ನೋದು ಅವರು ನಿಭಾಯಿಸ್ತಾರೆ. ಯಜಮಾನ್ರೆ ಹೇಳ್ರಿ, ಈಗ ಉಪ ಚುನಾವಣೆ ಬರ್ತಿದೆ ದಕ್ಷಿಣ ಭಾಗಕ್ಕೆ, ಯಾರು ಸೂಕ್ತ ಅಭ್ಯರ್ಥಿ? ಸೂಕ್ತ ಅಭ್ಯರ್ಥಿ ಅಂದ್ರೆ BJP ಕ್ಯಾಂಡಿಡೇಟ್ ಸೂಕ್ತ ಅಭ್ಯರ್ಥಿ. BJP ಒಡೆದ ಮನೆ ಆಗೈತಿ, ಅದರಲ್ಲಿ ಅಲ್ಲ ಸರ್, ಒಡೆದ ಮನೆ ಅಂತ ಆಗಿರ್ಬೋದು, ಜನ ವೋಟ್ ಮಾಡೋದು ಮನ್ಸಂಕರ ಆಯ್ತಾ? ವೋಟ್ ಮಾಡೋದಂಕ ಮನ್ಸೈತಿ. ಮೋದಿ ಒಳ್ಳೆ ಕೆಲಸ ಮಾಡಿರೋದು, ಅವ್ರ ಪ್ರೋಗ್ರೆಸ್ಗಳು ಎಲ್ಲಕ್ಕೂ ಚೆನ್ನಾಗೈತಿ. ಯಾರು BJPಲಿ ಈಗ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, ವಿನಯ್ ಕುಮಾರ್ ಸಹ ಕೇಳ್ತಿದ್ದಾರೆ. ಸರ್ ಯಾರಿಗೆ ಕೊಟ್ರೆ ಗೆಲ್ತಾರ. ನೀವು ನಿಂತು ಕಂಟೆಸ್ಟ್ ಮಾಡ್ರೆ ನೀವು ಗೆಲ್ತೀರಿ BJP ಅಂತ. ಎಸ್ 100%. ಶಾಮನೂರ್ದು ಅಂದ್ರೆ ದಕ್ಷಿಣ ಅಲ್ಲ ಸರ್, ಅಭಿಮಾನಿಗಳು ಹೇಳ್ಬೋದಾ? ಅಲ್ಲ, ಇದು ದಕ್ಷಿಣ ಅಂದ್ರೆ ಶಾಮನೂರು ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ. ಇದು ಯಜಮಾನ್ರು ಅಂತ ಮರ್ಯಾದೆ ಕೊಟ್ಟು ವೋಟ್ ಮಾಡ್ತಿದ್ರು. ಈಗ ಯುವಕ ಚಾನ್ಸ್ ಇಂದ ಸಿಗುತ್ತೆ, ಹೌದಾ? ಹಂಗೆ ಮತ್ತೆ BJPಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಓಕೆ ಸರ್, ದಕ್ಷಿಣ ಉಪಚುನಾವಣೆ ಬರ್ತಿದೆ, ಯಾರು ಈ ಭಾಗಕ್ಕೆ ಸೂಕ್ತ ಅಭ್ಯರ್ಥಿ? ಸರ್, ಈ ಭಾಗಕ್ಕೆ ಈ ಸಲ ಸೂಕ್ತ ಅಭ್ಯರ್ಥಿ ನಾವು ಅಲ್ಪಸಂಖ್ಯಾತರಿಗೆ ಈ ಸಲ ಟಿಕೆಟ್ ಕೊಡಬೇಕಂತ ನಾವು ಒತ್ತಾಯ ಮಾಡಕತ್ತೀವಿ ವರಿಷ್ಠರಿಗೆ. MLC ಜಬ್ಬರ್ ಸಾಬ್ರವರಿಗೆ ಈ ಸಲ ಟಿಕೆಟ್ ಕೊಡಬೇಕು. ಯಾಕೆಂದರೆ ನಮ್ಮ ಮುಸ್ಲಿಂ ಸಮಾಜದಲ್ಲಿ 80ರಿಂದ 85 ಸಾವಿರ ಓಟ್ ಇದ್ದಾವೆ. ನಮ್ಮ ಏನಂದರೆ ಈ ಸಲ ಕಾಂಗ್ರೆಸ್ಸಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ನಮ್ಮ ಒತ್ತಾಯ. ಶಾಮನೂರು ಕುಟುಂಬದಿಂದನೂ ಸಹ ಕೇಳ್ತಿರೋ ಅಂಥದ್ದು, ಸಮರ್ಥ ಅವರಿಗೆ ಟಿಕೆಟ್ ಕೊಡಿ ಅಂತ. ಹ್ಞೂ ಸರ್, ಈಗ ನಾವು ಅಲ್ಪಸಂಖ್ಯಾತರವರಿಗೆ ಶಾಮನೂರು ಶಿವಶಂಕರಪ್ಪರಿಗೆ ನಾವು ಗೆಲ್ಸಿದ್ದೀವಿ. ಆಮೇಲೆ ಮಲ್ಲಣ್ಣವರಿಗೆ, ಆಮೇಲೆ ಪ್ರಭಾ ಮೇಡಮ್ ಅವರಿಗೆ ಕೆಲಸ ಮಾಡಿದ್ದೀವಿ. ಈ ಸಲ ಏನಪ್ಪ ಅಂದರೆ ಈ ಕ್ಷೇತ್ರ ಶಂಕರಪ್ಪರ ನಿಧನ ಆಗಿದ ನಂತರ ಈ ಕ್ಷೇತ್ರ ಖಾಲಿ ಆದ ನಮಗೊಂದು ಅವಕಾಶ ಅಲ್ಪಸಂಖ್ಯಾತರಿಗೆ ಮಾಡಿಕೊಡ್ರಿ ಅಂತ ನಾವು ಹೇಳಕತ್ತೀವಿ. ದಕ್ಷಿಣ ಅಭಿವೃದ್ಧಿ ಆಗಿದೆಯಾ? ದಕ್ಷಿಣ ಅಭಿವೃದ್ಧಿ ಆಗಿದೆ ಸರ್, ಇನ್ನೂ ಆಗ್ಬೇಕು ಸರ್ ಅಭಿವೃದ್ಧಿ. ನಮ್ಮ ಕ್ಷೇತ್ರದಲ್ಲಿ ಇನ್ನೊಂದು ಸಲ ನಮ್ಮ ಅಲ್ಪಸಂಖ್ಯಾತರು ಗೆದ್ದು ಬಂದರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಸರ್. ಕಾಂಗ್ರೆಸ್ನ ಭದ್ರಕೋಟೆ ದರ್ಶನ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಆಗ್ತಾ ಇದ್ದೀನಿ ಅಂತೀರಾ, ಮತ್ತು ಕಾಂಗ್ರೆಸ್ಸಿಂದನೇ ಓಟ್ ಬೇಕು ಅಂದರೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದೀರಾ, ಯಾಕೆ ಸರ್? ಯಾಕೆಂದರೆ ನಾವು ಈ ಸಲ ನಮ್ಮ ಸಮಾಜಕ್ಕೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದೀವಿ ಸರ್ ನಾವು. ಹಂಗಾಗಿ ಅಭಿವೃದ್ಧಿ ಇನ್ನೂ ಆಗುತ್ತೆ ಸರ್. ನಮ್ಮ ಸಮಾಜದಿಂದ ಟಿಕೆಟ್ ಸಿಕ್ಕರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಸರ್. ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಭಿವೃದ್ಧಿ ಆಗುತ್ತೆ ಸರ್. ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಏನು ಮಾಡ್ತೀರಾ? ಮುಂದಿನ ನಿಮ್ಮ ನಿರ್ಧಾರ ಏನು? ನಮ್ಮ ಹಿರಿಯರು ಏನು ನಿರ್ಧಾರ ತಗೊಂತಾರೆ ಸರ್, ಅದು ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಗೊತ್ತಿದೆ, ಯಾರು ಸೂಕ್ತ ಅಭ್ಯರ್ಥಿ ಈ ಭಾಗಕ್ಕೆ? ಈಗ ನೋಡಿ ಸರ್, ಕೆಲಸ ಮಾಡೋರು ಬೇಕು ಅಂತ ನಾವು ಮನಸ್ಸಿಗೆ. ಇಲ್ಲಿ ಏನಪ್ಪ, ಇಲ್ಲಿ ಏನು ಮಾಡ್ತಾರೆ ಗೊತ್ತೇನು ಸರ್, ಇಲ್ಲಿ ವಾರ ಇಲ್ಲೆಲ್ಲ ಸಂತಿ ನಡೀತಾ ಇರ್ತೈತಿ. ಸಂತಿ ತೆಗಿರಿ ಅಂತ ಎಲ್ಲರಿಗೂ ಹೇಳಿದ್ವಿ, ಅವ್ರು ಯಾರು ತಲೆ ಕೆಡಿಸಲ್ಲ. ಇದು ಮಾಮೂಲಿ ಆಗ್ಬಿಡ್ತೀವಿ ಸಂತಿ. ಈಗ ಒಳ್ಳೆ ಕೆಲಸ ಮಾಡೋ ಅಭ್ಯರ್ಥಿ ಯಾರ್ದಾರ ಅವ್ರು ಬಂದ್ರಪ್ಪ ಜನ ಓಟ್ ಹಾಕ್ತಾರೆ. ಯಾರು ಅಂಥವ್ರು ಯಾರು ಇದ್ದಾರೆ ಈಗ? BJPನೋ ಕಾಂಗ್ರೆಸ್ ಯಾರು ಬರಬೇಕು? ಈಗ ಕೆಲಸ ಮಾಡೋದು ಕಾಂಗ್ರೆಸ್ ಸರ್. ಅಭಿವೃದ್ಧಿ ಆಗಿದೆ ದಕ್ಷಿಣ ಒಂದೊಂದು ಕಡೆ ಆಗಿದೆ, ಒಂದೊಂದು ಕಡೆ ಆಗಿಲ್ಲ ಸರ್. ಅದು ನಿಜ. ಶಾಮನೂರು ಕುಟುಂಬ ಒಂದು ಕಡೆ ಟಿಕೆಟ್ ಕೇಳ್ತಿದೆ, ಈ ಕಡೆ ಅಲ್ಪಸಂಖ್ಯಾತರು ಸಹ ಟಿಕೆಟ್ ಕೇಳ್ತಿದ್ದಾರೆ. ಏನೇನು ಮಾಡಿದ್ರೆ ಅದು ಯಜಮಾನ ಏನು ಮಾಡಿದ್ರೆ ನಮಗೆ ಗೊತ್ತು ಸರ್. ಅದು ಅವ್ರು ಏನಂತ ಅವ್ರು ತಿಳ್ಕೊಂಡು ನಿಮಗೆ ನಾವೇ ಕೊಡಬೇಕು ಅಂತ ಏನೋ ಮಾಡ್ತಾರೆ ಏನಂತ. ಅದಕ್ಕೆ ಇವ್ರು ಏನಂತಾರ, ಅವೇನೋ ಇವು ಇದ್ರೆ ಕೊಡ್ರಿ ಅಂತ ಹೇಳ್ಯಾರ. ಯಾವ ಡಾಕ್ಯುಮೆಂಟ್ಸ್ ಇದ್ರೆ ಪ್ರೂಫ್ ಇದ್ರೆ ಕೊಡ್ರಿ, ಬೇಕಾದ್ರೆ ಕೊಡೋಣ ಅಂತ ಅವ್ರು ಹೇಳ್ಯಾರ ಸರ್. ಅಂದರೆ 85% ಅಲ್ಪಸಂಖ್ಯಾತರ ಮತದಾನ ಇರೋದು, ಅಂದರೆ ವೋಟಿಂಗ್ ಪವರ್ ಅವ್ರದ್ದು ಅಷ್ಟಿದೆ. ಓಕೆ, ಉಪಚುನಾವಣೆ ಬರ್ತಿದೆ ಭಾಗಕ್ಕೆ, ದಕ್ಷಿಣ ಭಾಗಕ್ಕೆ ಯಾರು ಸೂಕ್ತ ಅಭ್ಯರ್ಥಿ? ಜನಸೇವೆ ಮಾಡೋರು ಬರಬೇಕು. ಯಾರು ಸೂಕ್ತ ಅಭ್ಯರ್ಥಿ? ಶಾಮನೂರು ಮನೆಯವ್ರು ಬಂದರೆ ಒಳ್ಳೆಯದು. ಈಗ ಅಲ್ಪಸಂಖ್ಯಾತರಿಗೆ 85% ವೋಟಿಂಗ್ ಇದೆ, ಅವರು ಸಹ ವೋಟಿಂಗ್ ಟಿಕೆಟ್ ಕೇಳ್ತಾ ಇದ್ದಾರೆ. ಅದು ಮೊದಲಿಂದಲೂ ಶಾಮನೂರು ಮನೆಯವರು ಗೆದ್ಕೊಂತ ಬಂದಿದ್ದಾರೆ, ಅವ್ರಿಗೆ ಕೊಟ್ಟರೆ ಸೂಕ್ತ. ಯಾರು ಸರ್ ಶಾಮನೂರು ಮನೆಯಲ್ಲಿ ಅಂದ್ರೆ ಯಾರು ಇದ್ದಾರೆ? ಶಾಮನೂರು ಮನೆಯಲ್ಲಿ ಅವ್ರ ಮಗ ಇದ್ದಾನಲ್ಲ ಸರ್, ಸಿದ್ಧಾರ್ಥ, ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ಸಮರ್ಥಕ್ಕೆ ಕೊಟ್ಟರೆ ಒಳ್ಳೆಯದು. ಚಿಕ್ಕ ವಯಸ್ಸು ನಿಭಾಯಿಸ್ತಾರ? ವಯಸ್ಸು ಅಂತಂದ್ರೆ ಸರ್ ಎಲ್ಲರೂ ಚಿಕ್ಕ ವಯಸ್ಸಿಂದಲೇ ಮೇಲೆ ಬರಬೇಕು ಅಂತ ಫಸ್ಟ್ ಒಂದು ಸರಿ ಚಾನ್ಸ್ ಕೊಡಬೇಕು. ಒಂದು ವೇಳೆ ಅವ್ರಿಗೆ ಕೊಡಲಿಲ್ಲ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು, BJP ಈಜಿಯಾಗಿ ಗೆಲ್ತತೆ. BJPಲಿ ಈಗ ಭಿನ್ನ ಮತ ಇದೆ, A ಟೀಮು B ಟೀಮ್ ಇದೆ. ಹೈಕಮಾಂಡ್ ಅವ್ರು ಮಾಡ್ಕೊಂತಾರೆ, ಸರಿ ಮಾಡ್ಕೊಂಡ್ಬಿಡ್ತಾರೆ. ಅವೇನೆಲ್ಲ ಭಿನ್ನಮತ ಎಲ್ಲ ಪಕ್ಷದಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಭಿನ್ನಮತ ಇದ್ದೇ ಇರುತ್ತೆ. ಈಗ ಅವರಿಗೆ ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟಿದ್ದೇ ಆದರೆ
ಈ ಬಿ ಜೆ ಪಿಗೆ ಅವ್ರ ಮನೆ ಕೊಟ್ಟಂಗೆ ಆಯ್ತು. ಬಿ ಜೆ ಪಿಲಿ ಈಗ 5-6 ಜನ ಇದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಜಯ್ ಕುಮಾರು, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರು, ವಿನಯ್ ಕುಮಾರ್ ಸಹ ಇದ್ದಾರೆ, ಸಿದ್ದೇಶ್ವರ ಅವರು ಇದ್ದಾರೆ. ಒಟ್ಟು ಸರ್ ಅದು ಹೈಕಮಾಂಡ್ ಸೇರಿ ಎಲ್ಲರೂ ಅಭ್ಯರ್ಥಿಯನ್ನು ಸೂಕ್ತ ಅಭ್ಯರ್ಥಿಯನ್ನು ಇದು ಮಾಡಿದ ಮೇಲೆ ಅವ್ರಿಗೆ ಒಳ್ಳೇದು ಇದಾಗುತ್ತೆ. ಶ್ಯಾಮನೂರವ್ರ ಮನೆಯವರಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಅಂದರೆ 100% ಬಿ ಜೆ ಪಿಗೆ ಹೆಲ್ಪ್ ಆಗುತ್ತೆ. ದಕ್ಷಿಣ ಅಭಿವೃದ್ಧಿ ಆಗಿದೆನಾ? ಅವರು ಇದು ಎಷ್ಟು ಮಾಡಬೇಕಾಯ್ತು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಶ್ಯಾಮನೂರ ಮನೆಯವರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲ ಹೋಗಿ ಎಲ್ಲ ಮೇನ್ ರೋಡ್ಗಳು, ಚರಂಡಿಗಳೆಲ್ಲ ಮಾಡಿದ್ದಾರೆ, ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಬರಬೇಕು ಇವಾಗ. ನಮ್ಮ ಅಭಿಪ್ರಾಯ ಅದೇ, ಶ್ಯಾಮನೂರ ಮನೆಯಲ್ಲಿ ಟಿಕೆಟ್ ಕೊಟ್ಟರೆ ಅವರೇ ಬರ್ಬೇಕಂತ. ಹೇಳಿ ಸರ್, ಉಪಚುನಾವಣೆ ಬರ್ತಿದೆ, ಯಾರು ಸೂಕ್ತ ಅಭ್ಯರ್ಥಿ? ಬಟ್ ಈ ಕಡೆ ಈ ಭಾಗದಲ್ಲೆಲ್ಲ ತುಂಬ ವರ್ಷಗಳಿಂದ ಕಾಂಗ್ರೆಸ್ಸು, ಶಾಮನೂರ್ ರಾಜಾ ಅವರೇ ಆಡಳಿತ ವರ್ಗದಲ್ಲಿ ಯಾವಾಗಲೂ MLA ಆಗಿರೋದು. ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಎಲ್ಲ ಕಡೆ. ನೀವು ಆ ಕಡೆ ಎಲ್ಲ ಹೋದರೆ ನೀವು ಫ್ಲೇವರ್ ಬಂದಿದೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಸೀದಾ ಡಬಲ್ ರೋಡ್ಗೆ ಸೀದಾ ಬೇತೂರಳ್ಳ, ಆಮೇಲೆ ಅವ್ರ ಹಕ್ಕುಪತ್ರ, ಮನೆ ವ್ಯವಸ್ಥೆಗಳು ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಿದ್ದಾರೆ. ನಮಗೆ 85% ಮತದಾನ ಇದೆ. ನಾವು ಹಿಂದೆಲ್ಲ ಶಾಮನೂರು ಶಿವಶಂಕರಪ್ಪನವರಿಗೆ ದುಡ್ದೀವಿ, ಈ ಬಾರಿ ನಮಗೆ ಟಿಕೆಟ್ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಕಡೆ ಏರಿಯಾಗಳು ಈಗ ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ಅದನ್ನು ಮಾತ್ರ ಹೇಳ್ಬೋದು ನಾವು, ಕೆಲಸ ಆಗಿದೆ ಅಂತ ಹೇಳ್ಬೋದು. ಅವ್ರಿಗೆಲ್ಲ ಚೆನ್ನಾಗಿ ಸ್ಪೆಷಾಲಿಟೀಸ್ ಮಾಡಿಕೊಟ್ಟಿದ್ದವ್ರೆ. ಚುನಾವಣೆನೇ ಬೇಡ, ಸ್ವಾರ್ಥ ಸೇವೆಗಳು ಎಲ್ಲರೂ ಸ್ವಾರ್ಥಕ್ಕಾಗಿ ಓಡಾಡ್ತಿದ್ದಾರೆ. ಯಾರು ಅವ್ರು ಇಷ್ಟಕ್ಕೊಂದು ಏನಿತ್ತೆಲ್ಲ ಕೂಲಿ ಮಾಡ್ಕೊಂಡು ತಿಂದವ್ರು ಇವತ್ತು ಕೋಟ್ಯಾನು ಕಟ್ಲೆ ಆಗಿದ್ದಾರೆ. ಅವರಲ್ಲಿ ಏನು ಹೊಲ ಕೆಲಸ ಮಾಡಿದಾರ? ಏನು ಮಾಡಿದ್ದಾರೆ? ಈ ಡೆಮಾಕ್ರಸಿ ಅನ್ನೋದೇ ಸರಿ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಸುಮ್ಮನೆ ಹೆಸರಿಗೆ ಹೇಳಕ್ಕೆ ಪ್ರಜಾಪ್ರಭುತ್ವ, ಎಲ್ಲ ಸರ್ವಾಧಿಕಾರಿ ಸ್ವಾರ್ಥಕ್ಕೋಸ್ಕರ ಓಡಾಡತಕ್ಕಂಥದ್ದೇ ಚುನಾವಣೆ ಇದು. ಅವ್ರ ಸ್ವಾರ್ಥಕ್ಕೂ ಜನಗಳು ಹಂಗೆ ಇದ್ದಾರೆ, ರಾಜಕೀಯ ಮಾಡೋರು ಹಂಗೆ ಇದ್ದಾರೆ. ಎಲ್ಲರೂ ತಪ್ಪೇ ಇದೆ. ಚುನಾವಣೆ ಸುಮ್ಮನೆ ಪ್ರೆಸಿಡೆನ್ಷಿಯಲ್ ರೂಲೇ ಬೆಸ್ಟ್ ಅಂತದ್ದು. ಒಟ್ಟು ಪ್ರೆಸಿಡೆನ್ಷಿಯಲ್ ರೂಲ್ ಮಾಡ್ಬೇಕು ಇನ್ನೇ ನಮ್ಮ ದೇಶದಲ್ಲಿ, ಹಂಗಾದ್ರೆ ಸರಿ ಹೋಗೋದು. ಡೆಮಾಕ್ರಸಿ ಹೇಳೋಕ್ಕೆ, ಡೆಮಾಕ್ರಸಿ ಪ್ರಜಾಪ್ರಭುತ್ವ ಹೇಳೋಕ್ಕೆ ಯಾರು ಸ್ವಾರ್ಥಕ್ಕೋಸ್ಕರ ಓಡಾಡ್ತಾರೆ ಹೊರತು ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಈಗೇನು ಪ್ರೆಸೆಂಟ್ನಲ್ಲಿ. ಹಿಂದಿದ್ದರು, ಈಗ 1900 ಸರ್ಕಾರ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಿಕ್ಕರು ಸ್ವಾರ್ಥ ಸೇವೆ ಮಾಡ್ತಕ್ಕಂಥವ್ರು. ಈಗೆಲ್ಲ ನಿಸ್ವಾರ್ಥ ಸೇವೆ ಮಾಡೋರೇ ಇಲ್ಲ, ಎಲ್ಲ ಸ್ವಾರ್ಥಕ್ಕೆ ಇರೋದು. ಈ ಚುನಾವಣೆನೇ ಸುಮ್ಮನೆ ದುಡ್ಡು ದಂಡ. ಹೇಳಿ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬರ್ತಿದೆ, ಯಾರು ಈ ಭಾಗಕ್ಕೆ ಸೂಕ್ತ ಅಭ್ಯರ್ಥಿ? ಸುಮಾರು ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಬಂದಿದೆ. ನಮಗನ್ಸೋದು ಒಂದೇ ಸರ್ತಿ ಬದಲಾವಣೆ ಆಗಬೇಕು ಅಂತ. ಭಾರತೀಯ ಜನತಾ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗಲಿ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡಬೇಕು ಜನ ಅಂತ ನಮಗನ್ಸುತ್ತೆ. ಬಿ ಜೆ ಪಿಲಿ ಎ ಟೀಮು ಬಿ ಟೀಮ್ ಅಂತಾಗಿದೆ. GM ಸಿದ್ದೇಶ್ವರ ಬಣ ಒಂದು ಕಡೆ, ರೇಣುಕಾಚಾರ್ಯ ಬಣ ಒಂದು ಕಡೆ ಆಗಿದೆ. ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಜಯ್ ಕುಮಾರು, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರು, ಜೊತೆಗೆ ವಿನಯ್ ಕುಮಾರ್, ಇವರೆಲ್ಲ ಹೆಸರುಗಳು ಬರ್ತಿದೆ. ಇದರಲ್ಲಿ ಯಾರು ಸೂಕ್ತ ಆಗ್ಬೋದು ಅಂತ? ಈಗ ಎ ಟೀಮ್ ಬಿ ಟೀಮ್ ಅಂತ ಇತ್ತು, ಇತ್ತೀಚೆಗೆ ನಾವು ಕೇಳ್ಪಟ್ಟಿದ್ದು ಎಲ್ಲ ಒಂದಾಗಿದ್ದಾರೆ ಅಂತ. ಹಾಗಾಗಿ ಪಕ್ಷದಿಂದ ಯಾರೇ ಆಗ್ಬೋದು, ಸೊ ಒಟ್ಟಾಗಿ ಕೆಲಸ ಮಾಡಬೇಕು ಮತ್ತು ಪಕ್ಷದಿಂದ ಅಭ್ಯರ್ಥಿ ಯಾರು ಇರ್ತಾರೋ ಅವ್ರು ಗೆಲ್ಲಬೇಕು. ಇದರಲ್ಲಿ ಬೇರೆಯವ್ರು ಕಾಂಗ್ರೆಸ್ನವ್ರು ಗೆಲ್ಲಬಾರ್ದು ಅಂತಲ್ಲ, ಅವ್ರು ಸುಮಾರು ವರ್ಷ ಅವಕಾಶ ಸಿಕ್ಕಿದೆ ಮತ್ತು ಕೆಲಸನೂ ಮಾಡಿದ್ದಾರೆ. ಅವ್ರಿಗೆ ಬಂದ ಅನುದಾನದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಂದು ಹೊಸ ಬದಲಾವಣೆ ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಅಲ್ಪಸಂಖ್ಯಾತರು ಕೇಳ್ತಿದ್ದಾರೆ, ಯಾಕಂದರೆ 85% ಮತದಾನ ಇರೋಂಥವ್ರು ಅವರು, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಅಲ್ಲ, ಅವ್ರು ಕೇಳ್ಬೋದು, ಖಂಡಿತ ನಾನು ಕೇಳ್ಬೋದು, ನಾಳೆ ಹೋಗಿ ನಾನು ನಿಲ್ಲಬೇಕು ಅಂತ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದ ತೀರ್ಮಾನ, ಅವ್ರು ಕೊಡ್ಬೋದು, ಕೊಡದೇ ಇರ್ಬೋದು. ಆದರೆ ಈ ಪಕ್ಷದಿಂದ ಏನಾಗುತ್ತೆ ಅಂತ ನೋಡ್ಬೇಕು. ಯಾರು ಅಭ್ಯರ್ಥಿ ಆಗ್ತಾರೋ ಅವ್ರಿಗೆ ಒಂದು ಸತಿ ಸಪೋರ್ಟ್ ಮಾಡಬೇಕು ಇಲ್ಲಿ ಜನ ಅಂತ. ನಾವು ಈ ಸತಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಜನಕ್ಕೂ ನಾವು ಮನವಿ ಮಾಡ್ತೀವಿ, ಇದು ಒಂದು ಸತಿ ಬದಲಾವಣೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ. ಕಾಂಗ್ರೆಸ್ನ ಭದ್ರಕೋಟೆ ಚೌಧರಿ ಆಗಬೇಕು, BJP ಹರಳಬೇಕಂತನಾ? ಒಂದು ಸತಿ BJP ಹರಳಬೇಕು ಅಂತ. ನಮಗೆ ಕಾಂಗ್ರೆಸ್ ಬಗ್ಗೆ ದ್ವೇಷ ಅಂತಲ್ಲ, ಆದರೆ ಈ ಸರ್ತಿ ಒಂದು ಬದಲಾವಣೆ ಬೇಕು ಅಂತ. ಓಕೆ ಸರ್, ಥ್ಯಾಂಕ್ ಯು. ಹೇಳ್ರಿ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಡೀತಿದೆ, ಯಾರು ಸೂಕ್ತ ಅಭ್ಯರ್ಥಿ, ಯಾರು ಆಗಬೇಕು? ಈಗ ಒಂದು ಸ್ವಲ್ಪ ವಿದ್ಯಾವಂತರು ಮತ್ತು ತಿಳುವಳಿಕೆ ಇರೋರು ಮತ್ತು ಈ ನಾಗರಿಕರನ್ನು ಅರ್ಥ ಮಾಡ್ಕೊಂಡು ಹೋಗಿರೋ ಅಂಥ ಅಭ್ಯರ್ಥಿ ಆದರೆ ಚೆನ್ನಾಗಿರುತ್ತೆ. ಪಕ್ಷ ಯಾವುದೇ ಆಗಿರಲಿ, ಒಬ್ಬ ವಿದ್ಯಾವಂತನಾಗಿ ಒಂದು ಜನರ ಬಗ್ಗೆ ಕಳಕಳಿ ಇರೋ ಅಂಥ ಒಂದು ವ್ಯಕ್ತಿ ಇದ್ದರೆ ಅವರು ಬಂದ ಮೇಲೆ ಈ ನಗರದ ಒಂದು ಅಭಿವೃದ್ಧಿನ ಬಯಸುವಂಥ ವ್ಯಕ್ತಿನ ನೋಡಿ ನಾವು ಎಲ್ಲರೂ ಓಟ್ ಹಾಕಬೇಕು ಅಂತ ಬೇಡ್ಕೊಳ್ತೀವಿ. ಉಪಚುನಾವಣೆ ಬರ್ತಿದೆ, ಈ ಭಾಗಕ್ಕೆ ಯಾರು ಸೂಕ್ತ ಅಭ್ಯರ್ಥಿ? ಅಂದರೆ BJP ಕಾಂಗ್ರೆಸ್ ಎಲ್ಲ ಚೆನ್ನಾಗಿ ಆಳಿಸ್ತೈತೆ. ಅಂದರೆ ಶಾಮು ಶಿವಗ ವ್ಯಕ್ತಿಯಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರ್ತದೆ.
ಯಾರು ಆಗಬೇಕು ಅಂತ ಅಂದ್ರೆ ಒಳ್ಳೆ ವ್ಯಕ್ತಿ ಆರಿಸ್ಬೇಕಷ್ಟೆ. ಒಳ್ಳೆ ವ್ಯಕ್ತಿ ಅಭಿವೃದ್ಧಿ ಆಗಿದೆ ಈ ಭಾಗ. ಅದು ಒಂದು ಕಡೆ ಆಗಿದೆ ಒಂದೊಂದು ಕಡೆ ಆಗಿಲ್ಲ, ಒಂದೊಂದು ಕಡೆ ಆಗಿದೆ, ಆಗ್ಬೇಕು. ಈಗ ಹಳೆ ಊರ ಕಡೆ ಎಲ್ಲ ಸ್ವಲ್ಪ ಆಗಿದೆ, ಇನ್ನೂ ಹಳೆ ಹಂಗಾದವ್ರಿ, ಒಂದು 20-30 ವರ್ಷದ ಹಂಗಾದವು, ಮಾಡೇ ಇಲ್ಲ. ಹೊಸಬರು ಬಂದ್ರೆ ಚಂದ, ಅಭಿವೃದ್ಧಿ ಬಂದರೆ ಚಂದ. ಹೊಸಬರು ಬರ್ತಾರೆ. ಹೊಸಬರು ಬಂದರೆ ಚೆನ್ನಾಗ. ಈಗ ಮಲ್ಲಿಕಾರ್ಜುನ ಮಗನು ಗೊತ್ತಾರೆ, ಗಣೇಶ ಗೊತ್ತಿಲ್ಲ, ಇನ್ನು ಯಾರು ಬರ್ತಾರೆ ನಮಗೆ. ಒಟ್ಟು ಕೆಲಸ ಮಾಡೋರು ಬೇಕು. ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮ್ಸ್ ಜನಾಂಗದವರು ಕೇಳ್ತಿದ್ದಾರೆ, ನಮ್ದು 85 ಭಾಗ ಮತದಾನ ಐತಿ, ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅವರು ಮುಂಚಿನ ಅದಾರೆ, ಅವರು ಇದರಲ್ಲಿ ಅದಾರ. ಅಂದ್ರೆ ಈಗ ಹಿಂದೂ ಜನ ಬಿಟ್ಕೊಡ್ಬೇಕಲ್ರಿ, ಹೌದ್ರಾ? ಈಗ ಮುಂಚಿನ ಶಾಮನೂರು ತಿಳ್ಕೊಂಬಂದಾರ, ಹೌದ್ರಾ? ಅವರೇ ಆಗೋದು ಒಳ್ಳೇದಾದ. ಅವರು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಅಂದರೆ ಸ್ವಲ್ಪ ಅವರು ಆಸ್ಪತ್ರೆದು ಈಗ ಜನಗಳು ಸ್ವಲ್ಪ ಕೆಲಸದವ್ರು ಇಂಪ್ರೂವ್ ಮಾಡಿಕೊಟ್ರೆ ಚೆನ್ನಾಗ. ಒಂದು ವೇಳೆ ಮುಸ್ಲಿಮ್ಸ್ ಅವರು ಅಂದರೆ ಅಲ್ಪಸಂಖ್ಯಾತರ ಟಿಕೆಟ್ ಸಿಕ್ಕರೆ ಅದು ಸ್ವಲ್ಪ ಪರವಾಗಿಲ್ಲ, ನಡೀತೈತಿ, ಚೆನ್ನಾಗಿ ಮಾಡ್ತಾರೆ ಅವರು. ಅಂದರೆ ನಾವು ಮುಂಚಿನ ಅವ್ರ ಜೊತೆಗೆ ಅದಾವಿ, ಕೆಲಸ ಮಾಡ್ಕೊಂತ ಅದಾವೆ ನಾವು ಜೊತೆಗೆ. ಅವರು ಮುಂಚೆ ಅಂದರೆ ಮಲ್ಲಿಕಾರ್ಜುನ ಅವರು ನಮಗೆ ಭಾಳ ಪರಿಚಯ ನಮಗೆ. ಮಲ್ಲಿಕಾರ್ಜುನ ಅವರು ನಾವು ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ವಿ, ಎಲ್ಲ ರಿಪೇರಿ ಬರೋರು ಎಲ್ಲ ಚೆನ್ನಾಗಿ ರೇಸ್ ಮಿಲ್, ಕಲ್ಲೇಶ್ವರ ರೇಸ್ ಮಿಲ್ ಹೊಲ ಅದಾವು. ಅಂದರೆ ಭಾಳ ಚೆನ್ನಾಗಿತ್ತು, ಇಂಪ್ರೂವ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ.